ಸ್ಟಾರ್ಟ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣಂ ಗುರು ಪರಂಪರಾಂ ಸದಾ ಶಿವ ಸಂಭಾಂಶ ಆಚಾರ್ಯ ಮಧ್ಯಮಾಂ ವಂದೇ ಗುರು. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಹರಿ ಓಂ. ಧನ್ಯವಾದಗಳು ಆಶಾಜಿ. ಎಲ್ಲ ಆತ್ಮಜ್ಯೋತಿಗಳಿಗೂ ಸ್ವಾಗತ ಹಾಗೂ ಪ್ರಣಾಮಗಳು. ನಮ್ಮ ಸದ್ಗುರುಗಳಾದ ಶ್ರೀ ಪ್ರಭುಜಿಯವರ ಆಶೀರ್ವಾದದೊಂದಿಗೆ ಇವತ್ತಿನ ಮನನ ತರಗತಿ ಮುಂದುವರಿಸೋಣ. ಇವತ್ತು ಆಶಾ ಬೋಪಣ್ಣ ಅವರು ಪ್ರಶ್ನೆಗಳು ತಯಾರು ಮಾಡಿದ್ದಾರೆ. ಒಂದು ಅರ್ಧ ಗಂಟೆ ಇರ್ತಾರೆ ಅವರು. ಸೊ ಅದ್ರ ಜೊತೆಗೇನೆ ನಮ್ಮ ಸಂತೋಷ್ ಜಿಯವರು ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಬರೀ ಪ್ರಶ್ನೆ ಉತ್ತರ ಅಂತ ಆದ್ರೆ ಪಾಠ ಓದ್ಕೊಂಡು ಒಕ್ಕಿಕಮಕ್ಕಿ ಉಪ್ಸೋ ತರ ಆಗುತ್ತೆ. ಸೊ ನಾವು ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡ್ವಿ, ಯಾವ ರೀತಿ ಅಪ್ಲೈ ಮಾಡ್ಕೊಂಡ್ವಿ, ಅದ್ರಲ್ಲಿ ಏನ್ ಬದಲಾವಣೆ ಕಂಡು, ವೇರ್ ಡು ಐ ಸ್ಟ್ಯಾಂಡ್ ನೌ, ಆ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿನೂ ಒಂದು ಉತ್ತರಗಳು ಹೇಳ್ತಾ ಹೋದಾಗ ಮನನ ಇನ್ನೂ ಚೆನ್ನಾಗಾಗುತ್ತೆ. ಬಟ್ ಕ್ವೆಶನ್ಸ್ ಆಕ್ಚುಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಬೇರೆ ರೀತಿಲಿ ಯೋಚನೆ ಮಾಡಿ ಹೇಳೋ ತರ ಇದೆ ಅದು. ಸೊ ಆಶಾಜಿ ಯು ಪ್ಲೀಸ್. ಆಮೇಲೆ ಇನ್ನೂ ಒಂದು ನಾನು ಲಾಸ್ಟ್ 2-3 ವೀಕ್ಸ್ ಹೇಳಕ್ಕೆ ಮಧ್ಯದಲ್ಲಿ ಮರ್ತಿದ್ದೆ. ಒಬ್ಬರಿಗೆ ಒಂದು ಪ್ರಶ್ನೆ ಕೇಳಿದಾಗ ಅವರು ಉತ್ತರ ಕೊಟ್ಟಾಗ ಬೇರೆಯವರಿಗೆ ಅದ್ರ ಬಗ್ಗೆ ಏನಾದರೂ ಆ್ಯಡ್ ಮಾಡ್ಲಿಕ್ಕಿದ್ಯಾ, ಒಪಿನಿಯನ್ ಹೇಳೋದಿದ್ಯಾ ಅಂತ ಒಂದ್ಸತಿ ಕೇಳ್ಬಿಟ್ಟು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇವಾಗ ಅವ್ರು ಹೇಳಿದ ಉತ್ತರ ಅದ್ರ ಬಗ್ಗೆ ಇವರು ಬೇರೆ ಇನ್ನೊಂದು ಪರ್ಸ್ಪೆಕ್ಟಿವ್ನಲ್ಲಿ ಉತ್ತರ ಕೊಡಕ್ಕೆ ಇಷ್ಟಪಡಬಹುದು ಬೇರೆಯವರು. ಅದನ್ನ ಕೇಳ್ಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಹೋಗೋದು, ಆ ರೀತಿನೂ ಮಾಡ್ಕೊಂಡು ಸತ್ಯಕ್ಕೆ ಹಾಗೂ ಮಾಡ್ಬೋದು. ಆಮೇಲೆ ಕೆಲವು ಅವರು ಉದಾಹರಣೆಗಳು ಕೇಳಿದ್ದಾರೆ ನೋಡಿ, ಗುರುಜಿ ಅವ್ರು ಕೊಟ್ಟಿರೋ ಉದಾಹರಣೆ ಹೇಳ್ತಾರೆ, ಇನ್ನೊಬ್ರು ಅವ್ರ ಲೈಫ್ ಅಲ್ಲಿ ಮತ್ತೆ ಅವ್ರಿಗೆ ತಿಳಿದ ಉದಾಹರಣೆಗಳು ಹೇಳಿದಾಗ ಇದಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದು, ಉದಾಹರಣೆಗಳು ಸ್ವಲ್ಪ ಬೇರೆ ಹೇಳಕ್ ಟ್ರೈ ಮಾಡಿದ್ರೆ ಒಳ್ಳೇದು. ಸೇಮ್ ಕ್ವಶನ್ ಕೆಲವು ಕ್ವಶನ್ಸ್ ಇಬ್ಬರು ಮೂವರ್ನು ಕೇಳ್ಬೋದು. ಹೌದೌದು. ಓಕೆನಾ? ಓಕೆಪ್ಪ. ಆಶಾ ಬೋಪಣ್ಣ ಅವರು ಮುಂದುವರಿಸಿ. ಒಂದು ನಾನು ರಿಕ್ವೆಸ್ಟ್ ಏನಂದ್ರೆ ನೆಕ್ಸ್ಟ್ ಕ್ಲಾಸ್ ಇಂದ ಯಾರು ಕ್ವಶನ್ಸ್ ನ ಪೋಸ್ಟ್ ಮಾಡ್ಬಿಡಿ. ಯಾಕಂತಂದ್ರೆ ನಾವು ಕೇಳ್ತೀವಿ. ಇಲ್ಲ, ಅವ್ರು ನನಗೆ ಪೋಸ್ಟ್ ಮಾಡಿದ್ದು ನಾನೇ ಹಾಕ್ದೆ. ಏನೋ ಸ್ವಲ್ಪ ಈಸಿ ಮಾಡೋಣ, ಎಲ್ಲರಿಗೂ ಪರೀಕ್ಷೆ ಭಯ ಇಟ್ಕೊಳ್ಳೋದು ಬೇಡ. ಒಂದೇನು ಅಂತಂದ್ರೆ ಇದ್ರಲ್ಲಿ ಎರಡು ತರ ಇದೆ. ಒಂದು, ಹಾಕದ್ ಯಾರು ನೋಡಿಲ್ವೋ, ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅವ್ರೇನ್ ಮಾಡ್ತಾರೆ, ಇವತ್ತು ಕ್ವಶನ್ಸ್ ಬಂದ್ಬಿಟ್ಟಿದೆ ಓದ್ಕೊಂಡ್ಬಿಡೋಣ ಚೆನ್ನಾಗಿ ಅಂತ, ಇದೇ ಇಷ್ಟೇ ಅಂತ ಓದ್ಕೊಂತಾರೆ. ಇದು ಕೆಲವರು ಕ್ವಶನ್ಸ್ ಬೇಡಪ್ಪ, ಹಂಗೆ ಎಲ್ಲ ಕಲ್ತ್ಕೊಳ್ಳೋಣ ಅಂತ ಕಲ್ತ್ಕೋತಾರೆ. ಹಾಗೆ ತೊಂದ್ರೆ ತಪ್ಪೇನಿಲ್ಲ. ಅಂದ್ರೆ ಏನು ಅಂತಂದ್ರೆ ಮನನ ಅನ್ನೋದು ಖಂಡಿತ ಅಲ್ಲ, ನೀವು ಹೇಳಿದ್ದು ವೆರಿ ವ್ಯಾಲಿಡ್ ಪಾಯಿಂಟ್, ಫೀಡ್ಬ್ಯಾಕ್. ಬಟ್ ಏನಂದ್ರೆ ಎರಡು ರೀತಿಲೂ ಆಗ್ತಾ ಹೋಗ್ಲಿ. ಯಾಕೆ ಗೊತ್ತಾ, ನಾವು ಪ್ರಶ್ನೆ ಫಸ್ಟೇ ಹಾಕದೇ ಇದ್ದಾಗ ಓಪನ್ ಡಿಸ್ಕಷನ್ ತರ ಚೆನ್ನಾಗಿ ನಡೆಯುತ್ತದು. ಮತ್ತೆ ಎಲ್ಲಾರ್ದು ಒಪಿನಿಯನ್ ಒಂದು ಪ್ರಶ್ನೆಗೆ ಬೇರೆ ಬೇರೆ ರೀತಿಲಿ ಉತ್ತರಗಳು ಬರುತ್ತಾ ಅಂತಾನು ಒಂಚೂರು ಕಾದ್ ನೋಡ್ಬೋದು. ಓಕೆ ಆಶಾಜಿ. ಆಶಾ ಬೋಪಣ್ಣ. ಹರಿ ಓಂ. ಎಲ್ರಿಗೂ ಗುರುಗಳ ಪಾದಕ್ಕೆ ನಮನ ಮಾಡುತ್ತಾ ನಾನು ಇವತ್ತಿನ ಮನನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೇನೆ. ಕ್ವೆಶ್ಚನ್ ನಲ್ಲಿ ಮೊದಲನೇ ಪ್ರಶ್ನೆ ಅನಸೂಯ ಅವರಿಗೆ. ಐ ವಾಂಟ್ ಟು ರೀಡ್. ಅಜ್ಞಾನಿಯು ಶಿವ ಅಥವಾ ಅಸ್ತಿತ್ವವನ್ನು ಏಕೆ ನೋಡುವುದಿಲ್ಲ, ಯಾಕೆ ಕಾಣುವುದಿಲ್ಲ?
ಎಕ್ಸ್ಪ್ಲೈನ್ ಮಾಡ್ತೀರಾ ಯಾಕೆ ಅಂತ ಹೇಳಿ? ಹರಿ ಓಂ ಎಲ್ಲರಿಗೂ. ಗುರುಗಳಿಗೆ ಮಾತಾಡುವಾಗ ಸ್ವಲ್ಪ ವಿಡಿಯೋಲ್ ಬಂದ್ಬಿಡಿ. ಬಂದಂಗ್ ಹೋಗ್ಬಿಡಿ ಅನ್ಸೂಯಾಜಿ. ಹಾ ಬರ್ತಾ ಇದೆ. ಬಂದ್ರೆ ಗುರುಗಳಿಗೆ ನಮನೆ ಮಾಡ್ತಾ ಇದರ ಮನನವನ್ನು ಹೇಳುತ್ತಿದ್ದೇನೆ. ಅಜ್ಞಾನಿಯು ಯಾವುದೇ ಒಂದು ವಸ್ತುನ ಅದು ಉಪಯೋಗದ ಬಗ್ಗೆ ಯೋಚನೆ ಮಾಡ್ತಾನೆ, ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದರಿಂದ ನಮ್ಗೆ ಏನ್ ಉಪಯೋಗ, ಏನ್ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾನೆ. ಇರುವಿಕೆಯನ್ನ ಅವನು ಯೋಚನೆ ಮಾಡೋದಿಲ್ಲ ಅಂತ ನನ್ನ ಮನನ. ಸರಿ, ನೀವು ಇರುವಿಕೆ ಅಂದ್ರೆ ಏನು ನಿಮ್ ಪ್ರಕಾರ? ಇರುವಿಕೆ ಅಂದ್ರೆ ಅಸ್ತಿತ್ವ. ಇರುವಿಕೆ ಅಂದ್ರೆ ಜ್ಞಾನಿ ಆದವನು ಇರುವಿಕೆ ಅವ್ರು ಶಿವನ್ ಕಾಣ್ತಾರೆ, ಉಪಯೋಗದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವ್ರ ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡ್ತಾರೆ, ಅವಾಗ ಅವ್ರಿಗೆ ಶಿವ ಕಾಣ್ತಾರೆ. ನಾವು ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಮ್ಗೇನ್ ಉಪಯೋಗ ಆಗುತ್ತೆ, ನಮ್ಗೆ ಅದ್ರಿಂದ ಲಾಭ ಬರುತ್ತೆ ಅಂತ ಬಿಸ್ನೆಸ್ ಮೈಂಡ್ ಆಗಿ ಯೋಚನೆ ಮಾಡ್ತೀವಿ. ಯಾರು ನೀವ್ ಹೇಳ್ತಾರೋ ನಾವು ಯಾರು? ಅಜ್ಞಾನಿಗಳು ನಾವು ಅಲ್ಲ, ಅಜ್ಞಾನಿಗಳು. ಸಾರಿ. ಸರಿ ಸರಿ. ನೀವಿದ್ರೇನೆ ನಮ್ಗೊಂಥರ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ತಲೆ ಉಪಯೋಗಿಸ್ತೀವಿ ಅವಾಗ. ಇವಾಗ ನೀವು ಅಸ್ತಿತ್ವ ಅಂತ ಹೇಳಿದ್ರಲ್ಲ, ಅಸ್ತಿತ್ವ ಅನ್ನೋದು ಎಲ್ಲಾ ಕಡೆ ಇದೆಯಾ, ನಮ್ಮಲ್ಲಿ ಮಾತ್ರ ಇದೆಯಾ? ಇಲ್ಲ, ಎಲ್ಲ ಕಡೆ ಅನ್ಸುತ್ತೆ. ಅನ್ಸುತ್ತಾ? ಹಂಗೆಲ್ಲ ಹೇಳಿದ್ರೆ ಅಷ್ಟೇ ಇವಾಗ ಪನಿಷ್ಮೆಂಟ್ ಕೊಡ್ತೀವಿ. ಇಲ್ಲ ಎಲ್ಲ ಕಡೆ ಇರುತ್ತೆ. ಹಾ, ಎಲ್ಲವೂ ಅಸ್ತಿತ್ವವೇ, ಕಾಣುವುದೆಲ್ಲ ಅಸ್ತಿತ್ವವೇ. ನೀವು ಮೊಬೈಲ್ ನೋಡ್ತಾ ಇದ್ದೀರಾ, ಮೊಬೈಲ್ ಕೂಡ ಅಸ್ತಿತ್ವ ಇದೆ, ಅದರಿಂದಾನೇ ಕಾಣಿಸ್ತಾ ಇರೋದು ಅಲ್ವಾ? ಹೌದು ಸರ್. ಯಾರಾದ್ರೂ ಪಾಯಿಂಟ್ಸ್ ಇದ್ರೆ ಆಡ್ ಮಾಡ್ಬೋದು. ಓಕೆ, ಎರಡನೇ ಪ್ರಶ್ನೆಗೆ ಹೋಗ್ತೇನೆ. ಇರೋದೇ ಅಸ್ತಿತ್ವ. ಎರಡನೇ ಪ್ರಶ್ನೆ ಆಶಾ ಲಕ್ಷ್ಮಿ ಅವರಿಗೆ. ಜ್ಞಾನಿಗಳು ಜಗತ್ತಿನಲ್ಲಿ ಸಚ್ಚಿತ್ ಆನಂದವಾಗಿ ಹೇಗೆ ಕಾರ್ಯನಿರ್ವಹಿಸ್ತಾನೆ, ಅದ್ರ ಬಗ್ಗೆ ಹೇಳ್ತೀರಾ? ಈಗ ಒಂದು ಆಶಾ ಅವ್ರದ್ದು ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಅನ್ಸುತ್ತೆ, ಕಟ್ ಆಗ್ತಿದೆ ಅಲ್ವಾ? ವೈಫೈ ಏನೋ ಪ್ರಾಬ್ಲಮ್ ಇದೆ. ನೀವು ಅದು ಅವ್ರಿಗೆ ಗೊತ್ತಾಗ್ತಿಲ್ಲ. ನಾನು ನನಗಾಗ್ತಿದೆ ಅನ್ಕೊಂಡೆ. ಒಂದೇ ಒಂದ್ ನಿಮಿಷ, ನಾನು ಇದು ಇಂಟರ್ನೆಟ್ ಆಫ್ ಮಾಡ್ತೀನಿ, ಮೊಬೈಲ್ ಒಂದೇ ಒಂದ್ ನಿಮಿಷ. ಇವಾಗ ಕೇಳ್ಸುತ್ತಾ? ಉದಾಹರಣೆ ಎಕ್ಸಾಂಪಲ್ ಏನು ಅಂತಂದ್ರೆ, ಇವಾಗ ನಾವು ಒಂದು ಮೂವಿ ಹೋಗ್ತೀವಿ ಪಿಕ್ಚರ್ ನೋಡೋದಕ್ಕೆ. ಹೋದಾಗ ನಾವೇನ್ ಮಾಡ್ತೀವಿ, ಅದ್ರಲ್ಲಿ ಏನ್ ಬರುತ್ತೋ ಪಾತ್ರಗಳೆಲ್ಲ ನೋಡ್ಬಿಟ್ಟು ಅದ್ರಲ್ಲಿ ನಮ್ಗೆ ಅನುಕೂಲವಾಗಿ ಇದ್ದಿದ್ರೆ ನಾವು ಸಂತೋಷ ಪಡ್ತೀವಿ, ಪ್ರತಿಕೂಲವಾಗಿದ್ರೆ ದುಃಖ ಪಡ್ತೀವಿ, ಬೇಡ ಅನ್ಸುತ್ತೆ. ಇದೆಲ್ಲ ನಾವು ಮೂವಿಯಲ್ಲಿ ಫುಲ್ ಇನ್ವಾಲ್ವ್ ಆಗಿ ನಾವು ನೋಡ್ತಾ ಇರ್ತೀವಿ. ಅದು ಯಾವ ರೀತಿ ಮೂವಿ ಹೋಗುತ್ತೋ, ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ನಾವು ಅದನ್ನ ಅನುಭವಿಸ್ತಾ ಇರ್ತೀವಿ. ಜ್ಞಾನಿ ಅನ್ನೋನ್ ಏನ್ ಮಾಡ್ತಾನೆ, ಸ್ಕ್ರೀನ್ ನೋಡ್ತಾನೆ ಮೊದಲು, ಆಮೇಲೆ ಅದ್ರ ಮೇಲೆ ಬರ್ತಕ್ಕಂತ ಮೂವಿ ನೋಡ್ತಾನೆ. ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇರೋದೇ ಸ್ಕ್ರೀನು, ಈ ಮೂವಿ ಇದೆಲ್ಲ ಪಿಕ್ಚರ್ಗಳು ಬಂದ್ ಹೋಗ್ತಿದೆ ಅಂತ. ಆದ್ರಿಂದ ಅವನ್ ಮನಸ್ಸಿನ ಮೇಲೆ ಏನು ಪ್ರಭಾವ ಬೀರೋದಿಲ್ಲ, ಅವ್ನು ನೋಡ್ತಾ ಇರ್ತಾನೆ ಅಷ್ಟೇ. ಆಮೇಲೆ ಗುರುಜಿ ಒಂದು ಟಾಕಲ್ಲಿ ಹೇಳಿದ್ದಾರೆ, ಈಸ್ ಎ ಗ್ರೇಟ್ ಎಂಜಾಯರ್ ಅಂತ. ನಾವು ಮರ್ಸಿಡೀಸ್ ಬೆಂಜ್ ಅಲ್ಲಿ ಹೋದ್ರು ನಮ್ಗೆ ಅಷ್ಟು ಸಂತೋಷ ಪಡಲ್ಲ, ಅವ್ನು ಮಾರುತಿ 800 ಅಲ್ಲಿ ಹೋದ್ರೆ ಅಷ್ಟು ಸಂತೋಷ ಪಡ್ತಾನೆ ಅಂತ. ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಮನದಟ್ಟಾಗಿರುತ್ತೆ, ಗೊತ್ತಿರುತ್ತೆ, ನಿಶ್ಚಯವಾಗಿರುತ್ತೆ ಅವನ್ಗೆ ಇರೋದು ಅಸ್ತಿತ್ವ ಅಂತ ಅನ್ಬಿಟ್ಟು. ಆದ್ರಿಂದ ಅವನು ಸಂತೋಷವಾಗಿರ್ತಾನೆ. ನಾವು ಏನು ಬರುತ್ತೋ ಅದನ್ನ ನೋಡಿ ಅದರ ಪ್ರಕಾರ ನಮ್ಮ ಮನೋಭಾವನೆಗಳು ಹೇಗಿರುತ್ತೋ ಹಾಗೆ ನಾವು ಅದನ್ನ ಅನುಭವಿಸ್ತಾ ಇರ್ತೀವಿ. ಅದ್ರ ಹಿಂದೆ ಇರ್ತಕ್ಕಂಥ ಅಸ್ತಿತ್ವನ ನಾವು ನೋಡೋದಿಲ್ಲ. ಅದೇ ಜ್ಞಾನಿಗೂ ಒಬ್ಬ ಅಜ್ಞಾನಿಗೂ ವ್ಯತ್ಯಾಸ. ಅವನು ಆ ಇರುವಿಕೆನ ನೋಡ್ತಾನೆ,
ಅದು ಏನು ಅದು ಸತ್ಯ ಅಂತ ಅವನಿಗೆ ಅರಿವಾಗುತ್ತೆ, ಅದರಿಂದ ಅವನು ಆನಂದವಾಗಿರ್ತಾನೆ. ಸತ್ ಚಿತ್ತ ಆನಂದ. ನಾವು ಹಾಗಿರೋದಕ್ಕೆ ಆಗೋದಿಲ್ಲ ಅಂತ ಇದರಲ್ಲಿ ಗುರೂಜಿ ಅವರು ಹೇಳಿದ್ದಾರೆ ಅಂತ ನನ್ಗೆ ಅರ್ಥ ಆಗಿದೆ. ಧನ್ಯವಾದಗಳು ಆಶಾಲಕ್ಷ್ಮೀಜಿ. ಆಶಾ ಇಬ್ರು ಆಶಾಗಳೇ, ಆಶಾ ಲಕ್ಷ್ಮಿ. ಅದೇ ಕೊನೆಯಲ್ಲಿ ನಾವು ಹಾಗಿರೋದಕ್ಕೆ ಆಗೋದಿಲ್ಲ, ಆ ಕಂಡೀಷನ್ ಬೇಡ, ತೆಗಿಬೇಕು. ಮತ್ತೆ ಅದನ್ನು ಕಂಡೀಷನ್ ಒಳಕ್ ಹೋಗುತ್ತೆ, ಅಲ್ಲಿ ಸಣ್ಣ ಬದಲಾವಣೆ. ಹಾಗೆ ಇರ್ತಾ ಇದೀವಿ, ಇವಾಗ ಇರ್ತಾ ಇದೀವಿ, ಅನುಭವಕ್ಕೆ ಬರ್ತಾ ಇದೆ, ಹಾಗೆ ಇರ್ತಾ ಇದೀವಿ. ಗುರೂಜಿ ಸನ್ನಿಧಾನಕ್ಕೆ ಬಂದ್ಮೇಲೆ ಜ್ಞಾನಿ ಅಜ್ಞಾನಿ ಅಂತ ಹೇಳುವಾಗ ಈಗ ಅನ್ಸೂಯ ಅವನವರು ಯಾವ ಸಂತೋಷ್ ಯಾರು ಅಂದಾಗ ಅಜ್ಞಾನಿಗಳು ನಮ್ಮನ್ನ ಇಲ್ಲಿ ಅಫ್ಕೋರ್ಸ್ ನಾವ್ ಈ ತರಗತಿನಲ್ಲಿ ಈ ಸೆಷನ್ ಅಲ್ಲಿ ನಾವು ಅಂತ ಎಲ್ಲಾರು ಸೇರಿಸಿ ಮಾತಾಡ್ತೀವಿ. ಬಟ್ ಯೂಶುವಲಿ ಗುರುಜಿ ಮುಂದೆ ಕೂತಾಗ ನಾನು ಅಂತ ನಿನ್ನ ಬಗ್ಗೆ ಹೇಳು ಮಾತಾಡಿರ್ತಾರೆ. ಇಲ್ಲಿ ಸ್ವಲ್ಪ ನಾವು ಅಂತ ಹೇಳ್ತೀವಿ, ಇದು ಇಟ್ಸ್ ಓಕೆ. ಬಟ್ ಇವಾಗ ಅನ್ಸೂಯ ಅವ್ರು ಹೇಳುವಾಗ ನಾವು ಅಜ್ಞಾನಿಗಳು ಅಂದ್ರೆ ಅಗೇನ್ ನಾನು ಅಜ್ಞಾನಿ ಅಂತ ಮತ್ತೆ ನಾನು ಕಂಡೀಷನ್ ಮಾಡ್ಕೋತಿದ್ದೀನ ಅನ್ಸುತ್ತೆ. ಬಟ್ ನಾನು ಉತ್ತರ ಅದನ್ನ ಕೊಡ್ತಾ ಇದ್ರು ನನ್ನೊಳಗೆ ನಾನು ಜ್ಞಾನಿ ಅನ್ನೋ ಅಹಂಕಾರ ಆತರ ಅಲ್ಲ. ಆದ್ರೆ ಅಜ್ಞಾನಿ ಅಂತ ತುಂಬಾ ನಾನು ಡಿಕ್ಲೇರ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆ ಕ್ಲಾರಿಟಿ ಹೆಚ್ಚು ಸಿಕ್ಕಿದೆ, ನನಗೆ ಗೊತ್ತಾಗ್ತಿದೆ. ಈಗ ನಮ್ಮ ಶೋಭಾ ಅವ್ರು ಮಾತಾಡ್ತಾರೆ ನೋಡಿ, ಅವ್ರು ಶೋಭಾ ಅವ್ರು ಮಾತಾಡುವಾಗ ತುಂಬಾ ಕ್ಲಾರಿಟಿ ಆಗಿ ಹೇಳ್ತಾರೆ ಅವರು. ಅಂದ್ರೆ ಅದು ಅಹಂಕಾರದಲ್ಲಿ ಹೇಳ್ತಿದ್ದಾರೆ ಅಂತನೋ ಕೇಳೋರಿಗೆ ಕೆಲವರಿಗೆ ಅನ್ಸ್ಬೋದು. ಬಟ್ ಆ ಕ್ಲಾರಿಟಿ ನನಗ್ ಬಂದಿದೆ ಅನ್ನೋದು ನನಗ್ ಗೊತ್ತಿರ್ಬೇಕಷ್ಟೇ ಹೇಳುವಾಗ. ನಾವು ಹೇಳ್ಬೋದು, ನೀವು ಹೇಳ್ಬೋದು, ಟೋಟಲ್ ಆಗಿ ರೆಪ್ರೆಸೆಂಟ್ ಮಾಡಿನೂ ಹೇಳ್ಬೋದು. ಯಾಕೆಂದ್ರೆ ನಾವು ಕ್ಲಾಸಲ್ಲಿ ನಾನು ಅಂತ ಅದು ಅದೇ ಕೇಳೋರ್ಗೆ ಏನಿದು ನಾನಿ ಅನ್ನೋ ತರ ಇಷ್ಟು ಅಹಂಕಾರ ಬಂದ್ಬಿಟ್ಟಿದೆ ಇವರಿಗೆ ಅಂತ ಅನ್ನಿಸ್ಲೂಬಹುದು. ಬಟ್ ಇಟ್ ಈಸ್ ಓಕೆ, ಜಸ್ಟ್ ಸಣ್ಣದೊಂದು ಇದು ಅಷ್ಟೇ. ನಾವು ಗುರೂಜಿ ಅವ್ರ ಸನ್ನಿಧಾನಕ್ಕೆ ಬಂದ್ಮೇಲೆ ನಮ್ಮೇಲೆ ಲಾಟ್ ಆಫ್ ಚೇಂಜಸ್ ಇದೆ, ನಮ್ಗೆ ಅರ್ಥ ಆಗ್ತಿದೆ. ನಾವು ಇವಾಗ ಏನು ಬಂದ್ರು ಅದ್ರೊಳಗೆ ನಾವು ಇನ್ವಾಲ್ವ್ ಆಗೋದಿಲ್ಲ. ತಕ್ಷಣ ಇನ್ವಾಲ್ವ್ ಆದ್ರೂ ಹಿಂದಕ್ಕೆ ಹೆಜ್ಜೆ ಇಡ್ತೀವಿ. ಅದು ಬರ್ತಾ ಇದೆ. ನಾನು ಮೊದಲು ಅನ್ಸಿ ಅವ್ರು ಹೇಳಿದ್ರಲ್ಲ, ಅದೇ ಫ್ಲೋ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಅಲ್ವಾ, ಈಗ ನಾವು ಸಿನಿಮಾಗ ಹೋಗಿದ್ದು ಅದೆಲ್ಲ ಅದೇ ತರನೇ. ಈಗ ನಮ್ ಸಂತೋಷ್ ಅವ್ರು ಹೇಳಿದಾಗ ನಮ್ಮ ಜೀವನದ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳುವಾಗ ನಾನು ಹೆಂಗ್ ನಾನು ಅವಲೋಕನ ಮಾಡ್ಕೊಳ್ತೀನಿ ಅಥವಾ ನಾನು ಅದೇ ಈ ಮನನ ಮಾಡ್ಕೋತೀನಿ ಅಂದಾಗ ಯಾರೋ ಮನೆಗೆ ಬೆಲ್ ಹೊಡಿತಾರೆ, ಬಾಗ್ಲು ತೆಗಿತೀವಿ, ತೆಗೆದ ತಕ್ಷಣ ನಮ್ಗೆ ಯಾರು ಬಂದ್ರು ಏನ್ ಮಾಡ್ಲಿ ಆ ಆಲೋಚನೆಯಲ್ಲಿ ಇದೀನ ನಾನು ಅಥವಾ ಅಸ್ತಿತ್ವ ನೋಡ್ತಿದ್ದೀನ, ಅದು ಮಾಡ್ತಿದ್ದೀನಿ ಇದು ಮಾಡ್ತಿದ್ದೀನ, ನನಗ್ ನಾನೇ ಮಾಡ್ಕೊಳ್ತಾ ಹೋಗ್ಬೇಕಷ್ಟೆ. ಮಾಡ್ಕೋತಿದ್ದೀನ, ಎಷ್ಟು ಮಾಡ್ಕೊಂಡಿದೀನಿ, ಎಷ್ಟು ಮುಂದಕ್ಕೆ ಹೋಗಿ ನಿಲ್ಲಕ್ ಆಗಿದೆ ನನಗೆ ಅನ್ನೋ ತರ. ಈಗ ಇಲ್ಲಿ ಅವರು ಚೇರ್ ಎಕ್ಸಾಂಪಲ್ ಒಂದು ಕೊಟ್ರು. ಬಟ್ ನಾವು ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬಹುದು. ಮನೇಲಿ ನಾವು ದಿನ ನೋಡೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮುಖಗಳು, ಅವರ ಒಂದು ಆಕಾರ ರೂಪ ಎಲ್ಲಾ ನೋಡೋವಾಗ್ಲೂ ನಮ್ಗೆ ಹೆಂಗ್ ಆಗ್ತಿದೆ ಅನ್ನೋದನ್ನ ನಮಗ್ ನಾವೇ ಮಾಡ್ಕೊಳ್ತಾ ಹೋಗ್ಬೋದು. ಎಷ್ಟು ನಾವು ಫರ್ಗೆಟ್ಫುಲ್ನೆಸ್ ಹೋಗ್ತೀವಿ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಆಮೇಲೆ ನಂದೇ ಒಂದು ಎಕ್ಸಾಂಪಲ್, ಮೊದಲು ನಾನು ಸತ್ಯ ಹರಿಶ್ಚಂದ್ರ ಫಿಲಂ ನೋಡಿದಾಗ ಎಷ್ಟು ಹತ್ತಿದ್ದೀನಿ ಅಂತಂದ್ರೆ ಅಷ್ಟು ಹತ್ತಿದ್ದೆ. ಆ ಕಲರ್ ಪ್ರಿಂಟ್ ಬಂದ್ಮೇಲೆ ರೀಸೆಂಟ್ ಆಗಿ ನೋಡಿದಾಗ ನಾನು ಅದು ಎಷ್ಟು ಕ್ಲಾರಿಟಿ ಬಂತು, ಅದು ಅರ್ಥ ಆಯ್ತು ಅಂದ್ರೆ ಫಿಲಮು ಆವಾಗ ನೋಡಿದಕ್ಕೂ ಅವಾಗ ಪೂರ್ತಿ ಅದೇ ಆಗ್ಬಿಟ್ಟು ಇನ್ವಾಲ್ವ್ ಆಗಿದೆ. ನನಗೆ ಬೇಕಾದ ಪಾತ್ರನ ಇಟ್ಕೊಂಡೆ, ಬೇಡ್ದಿಲ್ದಿದ್ರೆ ನಾನು ಅವಾಯ್ಡ್ ಮಾಡಿದೆ. ಮೊನ್ನೆ ರೀಸೆಂಟ್ ಆಗಿ ನೋಡಿದಾಗ ಅದೇ ಮೂವಿ ಕಲರ್ ಪ್ರಿಂಟ್ ಬಂದಿತ್ತಲ್ಲ, ನೋಡಿದಾಗ ಎಷ್ಟು ಕ್ಲಿಯರ್ ಆಗಿ, ಯಾಕೆಂದ್ರೆ ನಾನು ಸುಮ್ಮನೆ ನೋಡ್ತಾ ಇದ್ದೆ, ಅದು ನೋಡ್ತಿದ್ದಿದ್ರಿಂದ ಅಷ್ಟು ಕ್ಲಾರಿಟಿ ಬಂತ. ಸ್ಟೋರಿ ಇದು ಏನಕ್ಕೆ ಅಂತ ಅಳು ಏನು ಬರ್ಲಿಲ್ಲ. ಫಸ್ಟ್ ಟೈಮ್ ಅಷ್ಟು ಬರೀ ಹತ್ತಿದ್ದೇ ಆಯ್ತು. ಅದು ನನ್ನ ಒಂದು ಎಕ್ಸಾಂಪಲ್, ನನ್ನ ಅನುಭವ. ಥ್ಯಾಂಕ್ ಯು ಸತ್ಯಾಜಿ. ಮುಂದುವರಿಸಿ ಆಶಾ. ನಾಲ್ಕನೇ ಪ್ರಶ್ನೆ ಸಂಧ್ಯಾ ಅವರಿಗೆ. ಮೂರನೇ ಪ್ರಶ್ನೆ, ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತಿವೆ ಎಂದು ನಾವು ಹೇಳುವಾಗ ಅದು ಎಲ್ಲಿಂದ ಬರ್ತದೆ, ಅದರ ಬಗ್ಗೆ ಹೇಳ್ತೀರಾ? ಹರಿ ಓಂ ಎಲ್ಲರಿಗೂ. ಆಶಾಜಿ ಕೇಳ್ತಾ ಇದ್ರಿ ಎಲ್ಲಿಂದ ಬರ್ತದೆ. ನಾನು ಈಗ ಅನ್ಕೊಂತಾ ಇದ್ದೆ ನನ್ನೇ ಕೇಳ್ತಾರೇನೋ ಅಂತ. ನೆಕ್ಸ್ಟ್ ಎಲ್ಲಿಂದ ಬಂತು, ಅದು ನನ್ ಸಬ್ ಕಾನ್ಶಿಯಸ್ ಅಲ್ಲಿ ಇತ್ತು ಅನ್ಸುತ್ತೆ. ನೆಕ್ಸ್ಟ್ ಆಲ್ಫಾಬೆಟಿಕ್ ಆಗಿ ಕೇಳ್ತಾರೆ ನನ್ನೇ ಕೇಳ್ಬೋದೇನೋ ಅಂತ. ನೋಡಿ ಅದು ಸಬ್ ಕಾನ್ಶಿಯಸ್ ಅಲ್ಲಿ ಇತ್ತೇನೋ, ಪಟಕ್ ಅಂತ ಬಂದ್ಬಿಡ್ತದೆ. ಹಾಗೆ ನಾವೊಂದ್ ಏನೇ ಒಂದು ವಸ್ತುನ, ಇವಾಗ ಒಂದು ಕುದುರೆ ಆಗ್ಲಿ, ಆನೆ ಆಗ್ಲಿ, ಇವಾಗ ಹೇಳಿದ್ರಲ್ಲ ಎಲ್ಲಾದ್ರೂ ಚೇರು, ಏನೇ ಆಗ್ಲಿ, ಅದು ನಾಮ ರೂಪಗಳು ನಮ್ಮ
ಕಾನ್ಶಿಯಸ್ ಇಂದ ಸಬ್ ಕಾನ್ಶಿಯಸ್ ಹೋಗ್ಬಿಟ್ಟಿರ್ತಾರೆ. ಈಗ ನಾಳೆ ದೋಸೆ ಮಾಡ್ಬೇಕು ಅಂದಿದ ತಕ್ಷಣ ದೋಸೆಗೆ ಎಷ್ಟೆಷ್ಟು ಹಾಕ್ಬೇಕು, ಏನೇನ್ ಹಾಕ್ಬೇಕು, ಎಷ್ಟ್ ಜನ ಇದಾರೆ, ಎಷ್ಟು ಎಲ್ಲ ಹೋಗ್ ಕೂತ್ ಬಿಟ್ಟಿರುತ್ತೆ. ಮತ್ತೆ ಅದಕ್ಕೆ ಕಲಿಯೋ ಅಭ್ಯಾಸ ಬೇಕಿಲ್ಲ. ನಮ್ ಗುರುಜಿಯವರು ಒಂದ್ ಕಡೆ ಕಾರಿನ ಎಕ್ಸಾಂಪಲ್ ಹಾಗೆ ಹೇಳಿದ್ದಾರೆ, ಕಲಿಯುವಾಗ ಮಾತ್ರ ಅಲ್ಲಿಗೆ ನಾನು ಕಲಿತಾ ಇದ್ದೀನಿ, ಕಲಿಬೇಕು, ನಾನು ಅವ್ರಿಗೆ ಬರುತ್ತೆ ನಾನು ಕಲಿಬೇಕು, ಅಹಂಕಾರ ಬರುತ್ತೆ ಅಲ್ಲಿ ಫಸ್ಟ್. ಅದ್ರಲ್ಲಿ ಕಲಿತೀವಿ ಅದನ್ನ. ಅದು ಹೋಗಿ ಸಬ್ ಕಾನ್ಶಿಯಸ್ ಅಲ್ಲಿ ಕೂತ್ ಬಿಡುತ್ತೆ. ಸುಪ್ತ ಪ್ರಜ್ಞೆ ಅಂತಾರಲ್ಲ, ಅದ್ರೆಲ್ಲ ಹೋಗಿ ಕೂತ್ ಬಿಡುತ್ತೆ ಸುಪ್ತ ಜ್ಞಾನ. ಅಲ್ಲಿಂದಾನೇ ಬರ್ತಾ ಇರುತ್ತೆ ಅದು. ವಾಸನೆಗಳ ರೂಪ ಅಂತಾರ ಒಂದೊಂದೇ ಬರ್ತಾ ಇರುತ್ತೆ. ಅದು ಗುರುಜಿಯವ್ರ ಮುಂದೆನೆ ಹೇಳ್ತಾರೆ, ನಾವು ಈ ನಿಧಿಧ್ಯಾಸ ಮಾಡುವಾಗ ಇದು ಕೂತಿರ್ತಾರ ಈ ವಾಸನೆಗಳು, ಇವೆಲ್ಲ ಆಚೆ ಬರ್ತಾ ಇರುತ್ತೆ. ಎಲ್ಲ ಕ್ಲಿಯರ್ ಆಗ್ಬೇಕು ನಾವ್ ಅನ್ಕೊ ನಿಧಿಧ್ಯಾಸ ಕೂತ್ಕೊಂಡು ಏನೇನೋ ಬರುತ್ತಪ್ಪ ಕಸ ಅಂತ ಹೇಳ್ತೀವಲ್ಲ, ಇದೇ ಬರೋದು. ಈ ಕಸನೆಲ್ಲ ಖಾಲಿ ಮಾಡ್ಕೋಬೇಕು ಅಂತ ಈ ತರದ್ದು ಎಲ್ಲ ಬೇಡ್ದಿರೋದೆಲ್ಲ ಕೂತಿರುತ್ತೆ. ಆದ್ರೆ ಈ ಒಂದು ಜ್ಞಾನ, ಆತ್ಮ ಜ್ಞಾನ ತಿಳ್ಕೊಂಡ್ಮೇಲೆ, ನಾವು ಆತ್ಮ ಜ್ಞಾನ ಏನು ಒಂದು ಈ ಸ್ಟಡಿ ಮಾಡ್ತಾ ಇದೀವೋ, ಬೇಡ್ದಿರೋದೆಲ್ಲ ಹೋಗಿದೆ ಅನ್ಕಾನ್ಶಿಯಸ್ ಇಂದ. ಅದನ್ನೆಲ್ಲ ತೆಗೆದು ಹಾಕ್ಬೇಕು. ಅದೆಲ್ಲಿಂದ ಬರ್ತೇನೋ ನೀವು ಕೇಳಿದ ಪ್ರಶ್ನೆ ಏನು ಅಂದ್ರೆ ಸಬ್ ಕಾನ್ಶಿಯಸ್ ಅಲ್ಲಿ ಇರುತ್ತೆ, ಅದು ಕಾನ್ಶಿಯಸ್ ಬರ್ತಾ ಇರುತ್ತೆ ಅಷ್ಟೇ ಅಂತ ಅಂದ್ಬಿಟ್ಟು. ಆಶಾಜಿ, ನನಗೆ ಇಷ್ಟ ಅರ್ಥ ಆಗಿದೆ. ಚೆನ್ನಾಗಿ ಹೇಳಿದ್ರಿ ಸಂಧ್ಯಾಜಿ. ಮುಂದಿನ ಪ್ರಶ್ನೆ ಶೋಭಾಜಿ ಅವ್ರಿಗೆ. ನಾನು ಕೆಲವು ಪ್ರಶ್ನೆ ಬಿಟ್ಟು ಲೈಕ್ ನಾಟ್ ಫ್ರಮ್ ದ ಲಿಸ್ಟ್ ಮಿಕ್ಸ್ ಮಾಡಿ ಕೇಳ್ತಾ ಇದ್ದೀನಿ. ಗುರೂಜಿಯವರ ವಾಕ್ಯದ ಪ್ರಕಾರ ಸಮಾಧಿಯಲ್ಲಿ ಏನಾಗ್ತದೆ ಅಂತ ಹೇಳಿ ವಿವರಿಸ್ತೀರಾ? ಹರಿ ಓಂ, ಎಲ್ಲರಿಗೂ ನಮಸ್ಕಾರಗಳು. ಸಮಾಧಿ ಅಂತ ಅಂದ್ರೆ ನಮ್ಮ ಗಾಢ ನಿದ್ರೆ ಸ್ಥಿತಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಯಾಕೆಂದ್ರೆ ಸಮಾಧಿಯಲ್ಲಿ ಈಗ ಸಂಧ್ಯಾ ಅವ್ರು ಹೇಳಿದ ತರ ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಏನ್ ಹೋಗಿರುತ್ತೆ, ಆ ಸಮಾಧಿಯಲ್ಲಿ ಕೂತ್ಕೊಂಡಾಗ ಅದೇ ಮೇಲಕ್ಕೆ ಹೇಳ್ತಾ ಇರುತ್ತೆ. ಹೌದಪ್ಪ ಗುರೂಜಿ ಅವ್ರು ಹೇಳ್ತಾ ಇದ್ದಾರೆ, ಅದನ್ನ ಕೇಳಿಸ್ಕೊಂಡು ಮಾಡೋಣ ಅಂತಂದ್ರೆ ಇಲ್ಲ, ಮತ್ತೆ ಬಂದು ಕೂತ್ಕೊಂಡು ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಮೇಲಕ್ಕೆ ಎದ್ದೋಡ್ತಾ ಇರುತ್ತೆ. ಇದು ನನ್ನ ಅನುಭವನು. ಯಾಕಂದ್ರೆ ಕೂತ್ಕೊಂಡಾಗ ಏನಾಗುತ್ತೆ, ಮಾಡ್ತಾ ಇರ್ತೀನಿ, ಸ್ವಲ್ಪ ಹೊತ್ತಿಗೆ ಚೇಂಜ್ ಆಗಿರುತ್ತೆ. ಗುರೂಜಿ ಹೇಳ್ತಾರೆ ಶಿವೋಹಂ ಅಂತ ಹೇಳ್ಕೊಡಿ ಆ ತರ ಬಂದಾಗ ಅಂತ, ಇಲ್ಲ ಓಂ ನಮ ಶಿವಾಯ ಹೇಳ್ಕೊಡಿ ಅಂತಾರೆ. ಆ ಹೇಳ್ಕೊಡೋ ಸತ ಮರ್ತ್ಬಿಟ್ಟು ಅಲ್ಲಿ ಯೋಚನೆಗಳು ಬರ್ತಾ ಇರುತ್ತೆ. ಹಿಂದೆ ಏನ್ ಕೂತಿರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಅದು ಬರ್ತಾನೆ ಇರುತ್ತೆ. ತಕ್ಷಣ ಬರುತ್ತೆ, ಇಮಿಡಿಯೇಟ್ ಹೊಡೆಯುತ್ತೆ, ಓ ನನ್ ಕೂತಿರೋದೇನು, ಮತ್ತೆ ನಾನು ಇದೇ ಆಲೋಚನೆ ಬರ್ತಿದೆಯಲ್ಲ ಅಂದ್ಬಿಟ್ಟು ಮತ್ತೆ ಇಮಿಡಿಯೇಟ್ ಚೇಂಜ್ ಆಗ್ತಿರುತ್ತೆ. ಅದು ಚೇಂಜ್ ಆಗಿ ಮತ್ತೆ ಗುರೂಜಿ ಹೇಳಿರೋ ವಾಕ್ಯಗಳ ಕಡೆ ಗಮನ ಅದನ್ನ ಹೋಗ್ತಾ ಇರುತ್ತೆ. ಅಂದ್ರೆ ಆ ಸಮಾಧಿಯಲ್ಲಿ ಏನಾಗುತ್ತೆ, ಒಂದೊಂದ್ಸತಿ ಏನು ಇಲ್ದರೆ ಜಡ ಸಮಾಧಿನೂ ಆಗ್ಬಿಟ್ಟಿರುತ್ತೆ. ಒಂದೊಂದ್ಸತಿ ಈ ತರ ಏನೇನು ಸಬ್ ಕಾನ್ಶಿಯಸ್ ಮೈಂಡ್ ಕೂತಿರುತ್ತೆ ಎಲ್ಲಾನು ಬರ್ತಾ ಇರುತ್ತೆ. ಅದನ್ನ ಏನಾಗುತ್ತೆ ಅಂದ್ರೆ ಅಲ್ಲಿ ಏನಿದೆ ಆ ಕಸನ ಹೊರಗಡೆ ಹಾಕ್ತಾ ಹೋಗ್ಬೇಕು. ಈಗ ಸಂಧ್ಯಾ ಅವ್ರು ಹೇಳೋದ್ರಲ್ಲ, ಆ ಕಸ ಎಲ್ಲ ಹೊರಗಡೆ ತೆಗಿತಾ ಇರ್ಬೇಕು. ತೆಗಿತಾ ಮತ್ತೆ ಗುರುಗಳು ಏನ್ ಹೇಳಿದ್ದಾರೆ ಆ ಜ್ಞಾನನ ನಾವು ತಿಳಿತಾ ಹೋಗ್ಬೇಕು, ಒಳಗಡೆ ಇಳಿಸ್ತಾ ಹೋಗ್ಬೇಕು. ಅದು ನಿಧಿಧ್ಯಾಸಕ್ಕೆ ಆಗತ್ತೆ. ಇಲ್ಲ ಅಂದ್ರೆ ಸಮಾಧಿನೇ ಆಗ್ತಾ ಹೋಗುತ್ತೆ. ಆ ಗಾಢ ನಿದ್ದೆ ಸ್ಥಿತಿಯಲ್ಲಿ ಏನು ಇರೋದಿಲ್ವಲ್ಲ, ಅಂದ್ರೆ ಏನು ಇರೋದಿಲ್ಲ ಅಂದ್ರೆ ಸೂಕ್ಷ್ಮ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ, ಎಲ್ಲ ಹೇಳ್ತೀವಿ. ಬಟ್ ಸಮಾಧಿಯಲ್ಲಿ ಏನಾಗುತ್ತೆ, ಗುರುಗಳು ಹೇಳಿರೋ ಜ್ಞಾನ ಏನಾಗುತ್ತೆ ಪಕ್ಕಕ್ಕೆ ಇಟ್ಬಿಟ್ಟಿರ್ತೀವಿ, ಬೇರೆ ಏನೋ ಬರುತ್ತಿರುತ್ತೆ ತಾಟ್ಸು, ಅದ್ ನಡೀತಾ ಇರುತ್ತೆ ಒಂದಷ್ಟೊತ್ತು. ಮತ್ತೆ ಬಂದು ಅಲ್ಲಿ ಕೂತ್ಕೊಬೇಕು, ಏನು ಅಂತ ಅಂದ್ಬಿಟ್ಟು ನಾನು ಅಂದ್ರೆ ಏನು ಯಾರು ಅಂತ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಬೇಕು. ಆತ್ಮಸ್ವರೂಪದೆಲ್ಲ ಕೂತ್ಕೊಂಡಾಗ ಮತ್ತೆ ನಿಧಿಧ್ಯಾಸಕ್ಕೆ ನಾವು ಹೋಗಕ್ ಸಾಧ್ಯ ಆಗತ್ತೆ. ಚೆನ್ನಾಗಿ ಹೇಳ್ರಿ ಶೋಭಾಜಿ. ಬೇರೆಯವ್ರಿಗೆ ಯಾರಿಗಾದ್ರೂ ಏನಾದ್ರೂ ಆಡ್ ಮಾಡ್ಲಿಕ್ಕಿದ್ಯಾ ಅದ್ರ ಮೇಲೆ? ಆಶಾಜಿ, ನಂದೊಂದ್ ಪಾಯಿಂಟ್, ಸಮಾಧಿ ಅಂತ ಬಂದಾಗ ಸಮಾಧಿ ಅಂತರ್ ಸಮಾಧಿ ಬಾಹಿರ್ ಸಮಾಧಿ ಅಂತಾರೆ. ಸಹಜ ಸಮಾಧಿ ಗುರುಜಿ ಅವರು ನಮ್ಗೆ ಇವಾಗ ಒಂದು ಕ್ಲಾಸಸ್ ಇವಾಗೆಲ್ಲ ಮೆಡಿಟೇಷನ್ ಕ್ಲಾಸ್ ಅಂತ ಹಾಕಿದಾರಲ್ಲ, ಅದರಲ್ಲಿ ಸಹಜ ಸಮಾಧಿ ಅಂತ ಪ್ರತಿ ಸಲ ಅದು ಗುರುಜಿ ಅವರು ಹೇಳ್ತಾ ಇರ್ತಾರೆ ಆಗಾಗ. ಸಹಜ ಸಮಾಧಿ ಅಂತಂದ್ರೆ ಇವಾಗ ನಾವೆಲ್ಲ ಇವಾಗ ಕಣ್ ಮುಚ್ಕೊಂಡ್ ಕೂತಿಲ್ಲ ಅಂತಾರಲ್ಲ, ಬಾಹಿರ್ ಸಮಾಧಿ ಅಂದಾಗ ಈಗ ಕೂತಿದೀವಿ, ಈಗ ನಡೀತಾ ಇದೆ, ಇದೆಲ್ಲ ಏನ್ ನಡೀತಾ ಇದೆ ಕ್ಲಾಸಸ್, ಇದೆಲ್ಲ ಫಿಲಂ ತರ ನೋಡ್ತಾ ಇರ್ತೀವಿ ಅಷ್ಟೇ. ಈಗ ಇದು ಸಹಜ ಸಮಾಧಿ. ಇದ್ರೊಳಗೆ ನಾನು ಡೀಪ್ ಆಗಿ ಬಂದ್ಬಿಟ್ರೆ
ಅದು ಮತ್ತೆ ಅದೇ ಇದಾಗುತ್ತೆ. ಸಹಜ ಸಮಾಧಿ ಅಂದ್ರೆ ಇದೇನ್ ನಡೀತಾ ಇದೆ, ಮೂವಿ ತರ ಹೋಗ್ತಾ ಇದೆ, ಇದು ಸಹಜ ಸಮಾಧಿ. ಗುರುಜಿ ಅವ್ರು ಹೇಳ್ತಿರ್ತಾರೆ ಸಹಜ ಸಮಾಧಿಲಿ ಇರಿ, ಯಾವಾಗ್ಲೂ ಅದ್ರಲ್ಲೇ ಇರಿ, ಪ್ರತಿ 24 hours ಅಂತ ಹೇಳ್ತಾ ಇರ್ತಾರೆ ಗುರುಜಿ ಅವರು. ಇದೆ ಸಮಾಧಿ ಅಂದ್ರೆ ಅಷ್ಟೇ ಅಂತ ಅಂದ್ಬಿಟ್ಟು ನನಗೆ ಅನ್ಸ್ತದೆ. ಆಶಾಜಿ ಚೆನ್ನಾಗಿ ಹೇಳಿದ್ರಿ ಸಂಧ್ಯಾಜಿ. ಐ ಜಸ್ಟ್ ವಾಂಟೆಡ್ ಟು ಆಡ್ ಹೇಳಿ ಸಂತೋಷ್. ಸಮಾಧಿ ಅಂತ ಅಂದ್ರೆ ನಾವೆಲ್ಲ ಏನ್ ತಿಳ್ಕೊತೀವಿ, ಅಂದ್ರೆ ನಾನೇನ್ ತಿಳ್ಕೊಂಡಿದೀನಿ ಅಂತ ಅಂದ್ರೆ, ನಾನು ಅನ್ನೋದಕ್ಕಿಂತ ಪ್ರಪಂಚದ ವ್ಯವಹಾರಿಕವಾಗಿ ನೋಡ್ಬೇಕಾದ್ರೆ ನಾವು ಫಸ್ಟ್ ಟೈಮ್ ನಾವೇನು ಮಾಡ್ತೀವಿ, ಸಮಾಧಿಗೆ ಹೋದ್ವಿ ಬಂದ್ವಿ ಅಂತಂದ್ರೆ, ಅಂದ್ರೆ ಆ ಕ್ಷಣಕ್ಕೆ ಮಾತ್ರ ನನಗೇನೋ ಒಂದು ಆನಂದ ಸಿಕ್ತು, ಏನೋ ಒಂದು ಶಾಂತಿ ಬಂತು. ಮತ್ತೆ ಬಾಹ್ಯ ಪ್ರಪಂಚಕ್ಕೆ ಬಂದಾಗ ಮತ್ತೆ ಅದೇ ವ್ಯವಹಾರದಲ್ಲಿ ಮತ್ತೆ ಅದೇ ಸಂಸಾರದಲ್ಲಿ ಸಿಲುಕಿ ಮತ್ತೆ ಆ ಸರ್ಕಲ್ ಅಲ್ಲೇ ಇರ್ತೀವಿ. ಆದ್ರೆ ಗುರುಜಿ ಏನ್ ಮಾಡ್ತಾರೆ ಅಂತಂದ್ರೆ, ಸಮಾಧಿಯ ಒಂದು ನಮ್ಮಲ್ಲಿ ಜ್ಞಾನ ಮೊದಲು, ಅಂದ್ರೆ ಈ ಸತ್ಸಂಗ ಬರಕ್ ಮುಂಚೆ, ಗುರುಜಿನ ನೋಡಕ್ ಮುಂಚೆ, ಸಮಾಧಿ ಅಂತಂದ್ರೆ ಏನೋ ಒಂದು ಮೆಡಿಟೇಷನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಏನೋ ಭಗವಂತ ಬಂದ್ಬಿಡ್ತಾನೆ, ಇನ್ನೊಂದೇನೋ ಆಗುತ್ತೆ ಅನ್ನೋ ಒಂದು ಭಾವನೆಗಳಿತ್ತು. ಆದ್ರೆ ಗುರೂಜಿ ಹತ್ರ ಬಂದ್ಮೇಲೆ ಅಂತ ಸಮಾಧಿ ಅಂದ್ರೆ ಏನಪ್ಪಾ ಅಂದ್ರೆ ನಿನ್ನ ಸ್ವರೂಪನೇ ಸಮಾಧಿ ಅಂತಂದ್ರೆ, ನೀನು ಸಹಜ ಸಮಾಧಿಯಲ್ಲಿ ನೀವೆಲ್ಲ ಹೇಳಿದಾಗೆ ಓಡಾಡುವಾಗ, ನಡೆಯುವಾಗ ಆ ಅವೇರ್ನೆಸ್ ಅಲ್ಲಿ ಇರ್ತೀವಲ್ಲ, ಎವ್ರಿ ಮೂಮೆಂಟ್ ಎವ್ರಿ ಸೆಕೆಂಡ್ ಆ ಸಾಕ್ಷಿ ಭಾವದಲ್ಲಿ ಇರ್ತೀವಲ್ಲ, ಅದು ಸಮಾಧಿ ಅಂತ ಗುರುಜಿ ಹೇಳ್ಕೊಟ್ರು. ಅದೇ ಅಂದ್ರೆ ಕಣ್ಣು ಮುಚ್ಕೊಂಡು ಯಾವಾಗ್ಲೂ ನಾನು ಎಲ್ಲೋ ಒಂದ್ ಕಡೆ ಕುತ್ಕೋತೀನಿ, 10 ನಿಮಿಷ ನನಗೇನೋ ಒಂದು ಶಾಂತಿ ಬಂದ್ಬಿಡ್ತು ಅಂತ ಅಲ್ಲ. ಪ್ರತಿ ಮೂಮೆಂಟ್ ನಾನು ವ್ಯವಹಾರ ಮಾಡುವಾಗ, ಹೊರಗಡೆ ಪ್ರಪಂಚದಲ್ಲಿ ಇರ್ಬೋದು ಅಥವಾ ಅಂತರಂಗದಲ್ಲಿ ಇರ್ಬೋದು, ಏನೇ ಒಂದು ಬರುತ್ತೆ ಹೋಗುತ್ತೋ ಅದನ್ನೆಲ್ಲ ನಾನು ಗಮನಿಸ್ತಾ ಇರೋ, ಸಾಕ್ಷಿಯಾಗಿ ನೋಡ್ತಾ ಇದು ನಾನಲ್ಲ ಅನ್ನೋ ಒಂದು ಕ್ರಿಯೆಯಲ್ಲಿ ತೊಡಗ್ತಾ, ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋ ಅರಿವಲ್ಲಿ ನಿಲ್ಲೋದಿದೆಯಲ್ಲ, ಅದು ಸಮಾಧಿ ಅಂತ ನನ್ನ ಒಂದು ಅನಿಸಿಕೆ. ಅಲ್ಲ ಸಂತೋಷ್ ಜಿ, ಏನ್ ನೋಡ್ತಾ ಇದೀವಲ್ಲ ನಾನಲ್ಲ ಅನ್ನೋದಕ್ಕಿನ ಇದೆಲ್ಲ ಅಸ್ತಿತ್ವ ಅಷ್ಟೇ, ನಾಮರೂಪಗಳು ಇವೆಲ್ಲ. ನಾನಲ್ಲ ಅಂದ್ರೆ ಅದೇ ಅಸ್ತಿತ್ವ ತರ ನೋಡ್ತೀವಿ. ಅಸ್ತಿತ್ವ ಕರೆಕ್ಟ್. ಆಶಾಲಕ್ಷ್ಮಿ ಏನೋ ಹೇಳ್ತಾ ಇದ್ರ? ಇಲ್ಲ, ಸಂಧ್ಯಾ ಅವರು ಮೂವಿ ತರ ಹೋಗ್ತಿರುತ್ತೆ ಅಂದ್ರಲ್ಲ, ಮೂವಿ ತರ ಹೋಗಲ್ಲ, ಇದು ಮೂವಿ ಅಂತ ತಿಳ್ಕೊಳ್ಳೋದೇ ನಿಜವಾದ ಒಂದು ಅರಿವು ಅಂತ ಹೇಳೋದಕ್ಕೆ ಅವರು ಫ್ಲೋ ಎಲ್ಲ ತರ ಹೇಳಿದ್ರು. ಅದಕ್ಕೆ ಅದು ಮೂವಿ ಅಂತ ತಿಳ್ಕೊಳ್ಳೋದೇ ಇದು. ಹೌದು. ಆಮೇಲೆ ಸಂಧ್ಯಾ ಹೇಳುವಾಗ ಅದೇ, ಈಗ ಸಂತೋಷ್ ನಾನಲ್ಲ ಅಂತ ಅನ್ಕೊಳ್ಳೋದು ನಮಗ, ಅಲ್ಲಿ ಯಾವ ನಾನು ಅನ್ನೋ ಕ್ಲಾರಿಟಿ ನನಗಿದ್ರೆ ನಾನಲ್ಲ ಅನ್ಕೊಳ್ಳೋದು ಓಕೆನೆ. ಆ ನಾನು ಐಡೆಂಟಿಫೈ ಮಾಡ್ಕೊಂಡು ಅದನ್ನ ಅನ್ಕೊಂತಿದೀವಿ, ನನಗಷ್ಟೇ ಗೊತ್ತಿರುತ್ತದು. ಇವಾಗ ಅವರು ಹೇಳುವಾಗ ಫ್ಲೋನಲ್ಲಿ ಆ ಒಂದು ಇನ್ನರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಹೇಳಿರ್ಬೋದು, ಕೇಳವಾಗ ನಮಗ್ ಹೀಗ ಅನ್ಸುತ್ತೆ, ಹಂಗೆ ಅಲ್ವಾ? ಸೊ ಇನ್ನೊಂದು ಶೋಭಾ ಅವರು ಸಮಾಧಿ ಬಗ್ಗೆ ಉತ್ತರ ಕೊಟ್ರಲ್ವಾ. ಸೊ ನಾವೀಗ ಕೂತಾಗ ಸಂಧ್ಯಾ ಅವರು ಹೇಳಿದ್ರು, ಶೋಭಾ ಅವರು ಹೇಳಿದ್ರು, ಕಸ ಎಲ್ಲ ಈಚೆ ಬರುತ್ತೆ. ಸೊ ನಾವ್ ನಿಜವಾಗ್ಲೂ ಕೂತು ಇರೋ ಕಸನ ಪೂರ್ತಿ ತೆಗಿಲಿಕ್ ಆಗತ್ತಾ? ಪ್ರಶ್ನೆ ಓಪನ್ ಟು ಆಲ್. ಇಲ್ಲ, ಯಾಕೆಂದ್ರೆ ಒಂದೇ ಆಗದೇ ಇಲ್ಲ, ಆಗಲ್ಲ. ಜನ್ಮಗಳದ್ದು ಆಗೋದೇ ಇಲ್ಲ. ಜನ್ಮಾಂತರಗಳದ ಇಂಪ್ರೆಷನ್ಸ್ ಆಗುತ್ತೆ. ಅದನ್ನ ಸ್ಲೋಗಿ ತೆಗಿತಾ ಹೋಗ್ಬೋದು, ಪೂರ್ತಿ ಆಗಲ್ದ್ರೆ ಎಷ್ಟೋ ಭಾಗ ತೆಗಿತಾ ಹೋಗ್ಬೋದು ಅಷ್ಟೇನೆ. ಕಸದ ಒಬ್ಬನಿಗೆ ಹಾರ್ಟ್ ಅಲ್ಲಿ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಅನ್ಕೊಳ್ಳಿ ವಾಲ್ವ್, ಅದಕ್ಕೆ ಏನ್ ಮಾಡ್ತೀವಿ, ಸ್ಟೆಂಟ್ ಹಾಕಿ ರಕ್ತ ಚಲನೆ ಮಾಡ್ತೀವಲ್ಲ, ಹಂಗೆ ಆ ಹೊಸ ರಕ್ತ ಹರಿಬೇಕು, ಹಳೆ ರಕ್ತ ಹೋಗ್ಬೇಕು ಅಂತಂದ್ರೆ ಹಂಗೇನೆ ನಾವ್ ಇವಾಗ ಡ್ರೈನೇಜ್ ಒಂದು ಬ್ಲಾಕ್ ಆಗಿ ಏನ್ ಮಾಡ್ತೀವಿ, ಮೇಲೆ ನೀರ್ ಹಾಕ್ತಿವಿ, ನೀರ್ ಹಾಕಿ ಜನಕ್ಕೆ ಒಳಗಡೆ ಕಸ ತೆಗಿತೀವಿ. ಹಂಗೆ ನಾವು ಒಳ್ಳೇದನ್ನ ಅಂದ್ರೆ ನಾವು ನೋಡ್ತಾ ಇರೋದೆಲ್ಲ ಸಚ್ಚಿದಾನಂದ ಸ್ವರೂಪ ಅನ್ನೋ ಒಂದು ಥಾಟ್ ನಾವು ಇಂಪ್ರೆಷನ್ ಕ್ರಿಯೇಟ್ ಮಾಡಿ ಕೊಡ್ತಾ ಒಳಗಡೆ ಏನಾಗುತ್ತೆ, ಗುರುಜಿ ಹೇಳ್ತಾರಲ್ಲ, ಮೊದ್ಲು ಒಂದು ಥಾಟ್ ಇಟ್ಕೊಳ್ಳಿ, ಅದೇ ತಾನೆ, ಅದನ್ನ ಇಟ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು, ಆಮೇಲೆ ಅದು ಬಿಡ್ಬೇಕು, ಅದ್ ಬೇರೆ. ಬಟ್ ಆ ಒಂದು ನಿಟ್ಟಲ್ಲಿ ಹೋದಾಗ ಏನಾಗುತ್ತೆ, ಇದೆಲ್ಲ ಹೋಗುತ್ತೆ. ಅಂದ್ರೆ ನಾನು ಆ ಕಸ ತೆಗಿತೀನಿ ಅನ್ನೋದ್ರ ಬದಲು, ಇವಾಗ ಅದೇ ನೀವ್ ಹೇಳ್ದಂಗೆ ಬ್ರೈನ್, ಆ ಇಂಕ್ ಬಾಟ್ಲದು ಗುರುಜಿ ಫಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಆ ಇಂಕ್ ಹಾಕಿ ತೆಗಿಯಕ್ಕಾಗಲ್ಲ, ಬಟ್ ಬಿಳಿ ನಾವು ಸ್ವಚ್ಛವಾದ ನೀರ್ ಹಾಕಿ ತಿಳಿ ಮಾಡೋದ್ರೆ ಅದು ಆಗತ್ತೆ ನಮ್ಗೆ. ಜೊತೆಗೆ
ಆ ಐಡೆಂಟಿಫಿಕೇಶನ್ ಅಂದ್ರೆ ಆತ್ಮಜ್ಞಾನ ಅಪರೋಕ್ಷಾನುಭೂತಿ ಅಂತ ಒಂದ್ಸತಿ ಆದಾಗ ಆ ಕಸ ಕೊಳೆ ಅದ್ ಏನಿದ್ರು ಅದನ್ನ ನಾನು ನೋಡೋ ಸಾಕ್ಷಿ ಅನ್ನೋ ಒಂದು ನಿಚ್ಚಳವಾದ ಒಂದ್ ಇದ್ರಲ್ಲಿ ನಿಲ್ಲಕ್ಕಾಗತ್ತೆ. ಸೊ ಅದಿದ್ರು ಅದಾದ್ರು, ಬಟ್ ಅದು ನಿಧಿಧ್ಯಾಸದಲ್ಲಿ ಆಕ್ಚುಲಿ ಸುಮಾರು ಖಾಲಿ. ಅದಕ್ಕೆ ಹೇಳ್ತಾರಲ್ಲ ಶ್ರವಣ ಮಾತ್ರೇಣ ಅಂತ ಹೇಳುವಾಗ ಶ್ರವಣದಲ್ಲಿನೇ ಜ್ಞಾನ, ಬಟ್ ಅದಾದ ನಂತರ ನಾವು ನಿಧಿಧ್ಯಾಸ ಮಾಡೋದು ಈ ವಾಸನಾಕ್ಷಯಕ್ಕೋಸ್ಕರ. ಅದನ್ನ ಇತ್ತೀಚೆಗೂ ಗುರುಜಿ ತುಂಬಾ ಹೇಳಿದ್ದಾರೆ. ವಾಸನಾಕ್ಷಯ ಪೂರ್ತಿ ಆಗ್ಬಹುದು, ಆಗದೇನೂ ಇರ್ಬೋದು, ಬಟ್ ಹಿ ಈಸ್ ಎ ಜ್ಞಾನಿ ಓನ್ಲಿ ಬಿಕಾಸ್ ಹಿ ಡಸಂಟ್ ಐಡೆಂಟಿಫೈ ವಿತ್ ದೋಸ್ ವಾಸನಾಸ್. ಅದು ಮುಖ್ಯ. ಬಟ್ ಹಂಗಂತ ನಾವು ಬೇಕಾಗೇ ಇಲ್ಲ ನಿಧಿಧ್ಯಾಸ ನನಗೆ ಜ್ಞಾನ ಬಂದ್ರೆ ಸಾಕು ಅಂತ ಅನ್ಕೊಂಡ್ರೆ ಅಲ್ಲಿ ಮತ್ತೆ ತಿರ್ಗಾ ಇನ್ನೊಂದೇನೋ ಒಂದು ಪ್ಲೇ ಆಗ್ತಾ ಇದೆ ಅಂತ. ಹಾಗೆ ಆಶಾ ಏನಾದ್ರು ಹೇಳ್ತಿದ್ರಾ? ಆಶಾಲಕ್ಷ್ಮಿ? ಇಲ್ಲ, ಅದನ್ನೇ ನೀವು ಹೇಳಿದ್ರಲ್ಲ, ಅದನ್ನೇ ಹೇಳಕ್ಕೆ ಹೊರಟೆ. ನಾವು ಸಮಾಧಿ ಮಾಡಿ ಸಮಾಧಿಯಿಂದ ಪೂರ್ತಿ ಎಲ್ಲ ಬಗ್ಗಡ ಕ್ಲಿಯರ್ ಆದ್ರೂ ಆಗ್ಬೋದು, ಆಗದೇನೂ ಇರ್ಬೋದು. ಆದ್ರೆ ಶ್ರವಣದಿಂದಾನೆ ಒಂದ್ ಸರಿ ಜ್ಞಾನ ಬಂದ್ರೆ ಎಲ್ಲ ಒಂದೇ ಸರಿ ವಾಶ್ ಔಟ್ ಆಗ್ಬಿಡತ್ತೆ. ಆ ಜ್ಞಾನ ಬರೋದು ಶ್ರವಣ ಮಾತ್ರೇನ ಮುಕ್ತಿ ಅಂತ ಗುರುಜಿಯವ್ರು ಹೇಳಿದ್ದಾರೆ. ಶ್ರವಣದಿಂದನೇ, ಆ ಶ್ರವಣದಿಂದನೇ ಆ ಜ್ಞಾನ ಆಗೋದು. ಅದನ್ನ ಮತ್ತೆ ನಾವು ನಿಧಿಧ್ಯಾಸನ ಮಾಡೋದ್ರಿಂದ ಅದು ನಮ್ಗೆ ನಿಶ್ಚಯವಾಗತ್ತೆ. ಅದು ಆವಾಗ ಶ್ರವಣ ಮನನ, ಅದೇ ಶ್ರವಣ ಮನನ ಅದೇನಕ್ಕೆ ಅಂದ್ರೆ ಅದೇ ಇಲ್ಲಿ ಮೋರ್ ಅಂಡ್ ಮೋರ್ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಸೊ ನೋಡ್ಲಿಕ್ಕಾಗತ್ತೆ ನಮ್ಗೆ ಅವಾಗ. ಒಂದೇ ಸತಿ ವಾಶ್ ಔಟ್ ಅಂತ ಆಗೋದಿಲ್ಲ. ಅದೇನಾಗುತ್ತೆ ಅಂದ್ರೆ ಸ್ಲೋ ಆಗಿ ಸ್ವಲ್ಪ ಸ್ವಲ್ಪನೇ ಕ್ಲಿಯರ್ ಆಗುತ್ತೆ. ನಾವು ಶ್ರವಣ ಮಾಡ್ತೀವಿ, ಮನನ ಮಾಡ್ತೀವಿ, ನಿಧಿಧ್ಯಾಸ ಮಾಡ್ತೀವಿ, ಒಂದ್ ಸ್ವಲ್ಪ ಹೋಗುತ್ತೆ, ಮತ್ತೆ ಮಾಡ್ತೀವಿ, ಮತ್ತೆ ಮಾಡ್ತೀವಿ, ಮತ್ತೆ ಮಾಡ್ತೀವಿ, ಮತ್ತೆ ಮಾಡ್ತೀವಿ. ಅವಾಗೇನಾಗುತ್ತೆ, ಸ್ವಚ್ಛವಾಗಿ ಆ ಕನ್ನಡಿ ಮೇಲೆ ಇರುವಂತ ಧೂಳು ಏನಿರುತ್ತೆ ಅದು ಕ್ಲೀನ್ ಆಗ್ತಾ ಆಗ್ತಾ ಬಂದಾಗ ಕಡೆಗೆ ಅಲ್ಲಿ ಎಲ್ಲ ಓದ್ಬಿಟ್ರೆ ಏನಿರುತ್ತೆ ಸ್ವರೂಪ ಒಂದೇ ಉಳಿಯುತ್ತೆ. ಅಲ್ಲಿ ನಮ್ಗೆ ಆ ಕ್ಲಾರಿಟಿ, ಕ್ಲಿಯರ್ ಕ್ಲಾರಿಟಿ ಬರುತ್ತೆ. ಅಂದ್ರೆ ಇಟ್ಸ್ ಅ ಸ್ಲೋ ಪ್ರೋಸೆಸ್. ಕೆಲವರಿಗೆ ಅದೇ ಅವರವರ ಸಾಧನೆಯ ಮೇಲೆ, ಕೆಲವರಿಗೆ ಜನಕ ಮಹಾರಾಜನಿಗೆ ಜಸ್ಟ್ ಒಂದು ಇದರಿಂದ ಬಂತು ಜ್ಞಾನ, ಅವರ ಅಷ್ಟಾವಕ್ರರು ಹೇಳಿದ್ರಿಂದಾನೇ ಬಂದ್ಬಿಡ್ತು ಜ್ಞಾನ ಅಲ್ವಾ. ಹಾಗೆ ಅವರವರ ಸಾಧನೆಯ ಮೇಲೆ, ಅವರು ಯಾವ ಇದ್ರಲ್ಲಿ ಇದ್ದಾರೆ ಅದರ ಮೇಲೆ ಅವರ ಜ್ಞಾನ ಅನ್ನೋದು ಅರಿವಾಗ್ತಾ ಹೋಗುತ್ತೆ. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಸಂತೋಷ್ ಜಿ ಅವ್ರಿಗೆ. ಶ್ರವಣ, ಐ ನೋ ಇಟ್ ಇಸ್ ಎಕ್ಸ್ಪ್ಲೇನ್ಡ್, ಈಗ ನಾವು ಡಿಸ್ಕಸ್ ಮಾಡಿದಲ್ಲಿ ಬಂದಿದೆ, ಬಟ್ ಇನ್ ದಿಸ್ DDV 64 ನಲ್ಲಿ ಗುರುಗಳು ಹೇಳಿದ ಪ್ರಕಾರ ನಾನು ಕೇಳ್ತೀನಿ. ಶ್ರವಣ ಮನನ ನಿಧಿಧ್ಯಾಸ ಮತ್ತು ಸಮಾಧಿಯ ಫಲಗಳು ಏನು? ಇದ್ರ ಬಗ್ಗೆ ಹೇಳ್ತೀರಾ? ಇವಾಗ ಅದೇನೆ ಮಾತಾಡೋದಲ್ಲ. ಈಗ ಏನಾಗುತ್ತೆ ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸ. ಶ್ರವಣ ಅಂತಂದ್ರೆ ಗುರು ಏನ್ ಹೇಳ್ತಾರೋ ಕೇಳೋದು, ಅಂದ್ರೆ ವೇದಗಳಿಂದ, ವೇದ ಮಾತೆಯಿಂದ ಬಂದಿರುವಂತದ್ದು. ನಾವು ಬ್ರಹ್ಮಸೂತ್ರ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಅಥವಾ ಉಪನಿಷತ್ತುಗಳಿಂದ ಗುರು ಮುಖೇನ ಏನೇನು ಕೇಳ್ತೀವೋ ಎಲ್ಲವೂ ಮಹಾವಾಕ್ಯಗಳನ್ನ ನಾನು ಶ್ರವಣ ಕೇಳ್ತಾ, ಅದನ್ನ ಮನನ ಮಾಡ್ತಾ, ಅದನ್ನ ನಿಧಿಧ್ಯಾಸದಲ್ಲಿ ನಿಲ್ಲೋದು. ಅಂದ್ರೆ ನಾನು ಬ್ರಹ್ಮಸ್ವರೂಪಿನಪ್ಪ, ನೀನು ಬ್ರಹ್ಮಸ್ವರೂಪಿ ಕಣಯ್ಯ ಅಂತ ಗುರುಜಿ ಹೇಳ್ಬೇಕಾದ್ರೆ ನಾನು ಆ ಬ್ರಹ್ಮಸ್ವರೂಪಿ ಅನ್ನೋ ಅರಿವಿನಲ್ಲಿ ಮೊದಲು ನಾನು ನಿಂತ್ಕೊಂಡು ಅದನ್ನ ನಿಧಿಧ್ಯಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಈ ವಾಸನಾಕ್ಷಯಗಳೆಲ್ಲ ಆಗ್ತಾ ಇರುತ್ತೆ. ಅದರ ಫಲ ಅಲ್ಟಿಮೇಟ್ಲಿ ಏನು ಅಂದ್ರೆ ಆ ಒಂದು ಕೊಳೆ ಹೋಗ್ತಾ 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 ಶ್ರವಣ ಮನ ನಿಧಿಧ್ಯಾಸ, ಶ್ರವಣ ಮನ ನಿಧಿಧ್ಯಾಸ, ಸಮಾಧಿ ಅಂತ ಅಂದ್ರೆ ಏನು ಅಂತಂದ್ರೆ ಅದೇ ಆ ಒಂದು ಸ್ಥಿತಿಗೆ ಬರ್ತೀವಿ. ಲಾಸ್ಟ್ಗೆ ಏನಾಗುತ್ತೆ ಅಂತ ಅಂದ್ರೆ ಮಾಡ್ತಾ 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 ಸ್ವಲ್ಪ ಸ್ವಲ್ಪ ಕೊಳೆ ಹೋಗ್ತಾ ಹೋಗ್ತಾ ನಾವು ನಮ್ಮ ಸ್ವಸ್ವರೂಪದಲ್ಲಿ ಬಂದು ನಿಲ್ತೀವಿ. ಆಗ ಅದನ್ನೇ ಈಗ ನಾವು ರೂಪವಿನ ಸವಿಕಲ್ಪ ಸಮಾಧಿ, ಶಬ್ದವಿನ ಸವಿಕಲ್ಪ ಸಮಾಧಿ, ಎಲ್ಲಾ ಸಮಾಧಿಗಳು ಮಾಡಿ ಫೈನಲಿ ಬರೋದು ಯಾವ ಸಮಾಧಿ ಅಂತಂದ್ರೆ ಆ ಒಂದು ನಿರ್ವಿಕಲ್ಪ ಸಮಾಧಿಗೆ ಬಂದಾಗ ನಾನು ನಡೆಯುವಾಗ, ನೋಡುವಾಗ, ಮಾಡೋವಾಗ ತುಂಬಾ ಅವೇರ್ನೆಸ್ ಇರುತ್ತೆ. ಅಂದ್ರೆ ಆ ಅವೇರ್ನೆಸ್ ಅಲ್ಲೇ ಇರ್ತೀವಿ. ಏನ್ ನೋಡಿದ್ರು ಆ ಒಂದು ಆ ನಾನು ಜೊತೆ ಏನೇನ್ ಬರುತ್ತಲ್ಲ ಜೋಡಣೆ ಆಗತ್ತಲ್ಲ. ಸೇ ಫಾರ್ ಎಕ್ಸಾಂಪಲ್ ನಾನು ಪ್ರೊಫೆಷನಲ್ ಆಗಿ ನಾನು IT ಇಂಜಿನಿಯರ್ ಇರ್ಬೋದು, ಅಥವಾ ನಾನು ಈ ಒಂದು ಯಾವ್ದದು ಅದೆಲ್ಲ ಬರೋದೇ ಇಲ್ಲ. ಅಂದ್ರೆ ನಮ್ಮ ಪ್ರತಿದಿನ ನಿತ್ಯದ ಒಂದು ಚಟುವಟಿಕೆನಲ್ಲಿ ನಾವು ಆ ಒಂದು ಸಹಜ ಸಮಾಧಿ ಸ್ಥಿತಿಲೇ ನಾವು ಹೋಗ್ತಾ ಇರ್ತೇವೆ. ಅಂದ್ರೆ ನಥಿಂಗ್ ವಿಲ್ ಇಂಟರ್ಫಿಯರ್ ಇನ್ ಅವರ್ ಡೇ ಟು ಡೇ ಆಕ್ಟಿವಿಟೀಸ್. ಇಂಟರ್ಫಿಯರ್ ಇನ್ ದ ಸೆನ್ಸ್ ಯು ವಿಲ್ ಸ್ಟೇ ಆಸ್ ಎ ಸ್ಥಿತಪ್ರಜ್ಞ, ಆಸ್ ಅಂಡ್ ದೆನ್ ಮನನ ಆಗ್ತಾ ಆಗ್ತಾ ಮತ್ತೆ ಆ ಒಂದು ಸಮಾಧಿಯ ಸ್ಥಿತಿಯಿಂದ ನೀವು ಹೊರಗಡೆ ಬಂದಾಗ ಪ್ರತಿಯೊಂದನು ನಿಮಗೆ ಬ್ರಹ್ಮಸ್ವರೂಪಿಯಾಗಿ ಕಾಣ್ತಾ ಬರುತ್ತೆ. ಇದು ನನ್ನ ಒಂದು ಇದು ಫಲ, ಅದರ ಫಲ. ಬೇರೆ ಯಾರಿಗಾದ್ರೂ ಏನಾದ್ರೂ ಆಡ್ ಮಾಡ್ಲಿಕ್ಕಿದ್ಯಾ ಇದ್ರ ಮೇಲೆ? ಸೊ ಐ ಥಿಂಕ್ ಕೋಕಿಲಾಜಿ ಸೈಲೆಂಟ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ, ಅಂಡ್ ಸತೀಶ್ ಜಿ ಅಲ್ವಾ? ಸೊ
ಇನ್ನು ನಾನು ಸಣ್ಣ ಸಣ್ಣ ಒನ್ ವರ್ಡ್ ಆನ್ಸರ್ಸ್ ಕೇಳ್ತೀನಿ. ಜ್ಞಾನಿ ಮತ್ತು ಸನ್ಯಾಸಿ, ಹೂಸ್ ಬೆಟರ್? ಯಾರು ಹೂಸ್ ಬೆಟರ್ ದೆನ್? ಯು ಹ್ಯಾವ್ ಟು ಟೇಕ್ ದ ನೀವೇ ತಗೊಳ್ಳಿ ಹೆಸರು ಅಷ್ಟೇ, ಅವ್ರು ಹೇಳ್ತಾರೆ. ಓಕೆ, ಶೋಭಾಜಿ. ಸತೀಶ್ ಜಿ ಇದ್ದಾರೆ, ಸತೀಶ್ ಜಿ. ಅವ್ರ ಆನ್ಸರ್ ಸೈಲೆಂಟ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ ಇಲ್ವಾ ಸತ್ಯಜಿ? ಇಸ್ ಈ ಆನ್ಸರಿಂಗ್ ಸತೀಶ್ ಜಿ? ಮ್ಯೂಟ್ ಆಗಿದೆ ಸರ್, ಸತ್ಯಜಿ ಮ್ಯೂಟ್ ಆಗಿದೆ. ಅವರು ಸೈಲೆಂಟ್ ಅಲ್ಲಿ ಇರ್ತೀನಿ ಅಂತ ಹೇಳಿದ್ರು ಗ್ರೂಪ್ ನಲ್ಲಿ. ಓಕೆ ಓಕೆ, ಶೋಭಾಜಿ ಗೋ ಅಹೆಡ್, ಹೇಳಿ. ಇನ್ನೊಂದ್ಸತಿ ಕ್ವಶನ್ ಆಶಾಜಿ. ಸನ್ಯಾಸಿ ವ್ಯತ್ಯಾಸ. ಸನ್ಯಾಸಿ ಹೈಯರ್ ಲೆವೆಲ್ ಅಲ್ಲಿ ಇದ್ದಾನ, ಜ್ಞಾನಿ ಹೈಯರ್ ಲೆವೆಲ್ ಅಲ್ಲಿ? ಯಾರು ಮುಂದೆ ಹಿಂದೆ? ಜ್ಞಾನಿ ಹೈಯರ್ ಲೆವೆಲ್ ಅಲ್ಲಿ ಇದ್ದಾರೆ. ಯಾಕೆ ಅಂತ ಹೇಳ್ತೀರಾ? ಸನ್ಯಾಸಿ ಅಂದ್ರೆ ಆಕ್ಚುಲಿ ಅಂದ್ರೆ ಸನ್ಯಾಸಿಗಳನ್ನು ಹೌದು, ಯಾಕೆಂದ್ರೆ ಅದನ್ನೆಲ್ಲಾನು ಏನೋ ಆ ಜ್ಞಾನನ ತಿಳ್ಕೊಬೇಕು ಅಂತ ಇದ್ರಲ್ಲೇ ಇರೋಂಥವ್ರು ಅವರುನು ಇರ್ಬೋದು. ಸನ್ಯಾಸ ಬಟ್ಟೆ ಹಾಕೊಂಡಿರ್ಬೋದು, ಮಾಡ್ಬೋದು, ಅವ್ರನ್ನು ಜ್ಞಾನ ತಿಳ್ಕೊಬೇಕು ಅನ್ನೋ ಒಂದು ಇದ್ರಲ್ಲಿ ಇರ್ತಾರೆ. ಬಟ್ ಜ್ಞಾನಿ ಏನ್ ಮಾಡ್ತಾನೆ, ಜ್ಞಾನಿ ಎಲ್ಲಾನು ತಿಳಿದಿರ್ತಾನೆ. ಇದು ಅಜ್ಞಾನನ ಬಿಟ್ಟು ಜ್ಞಾನಿ ಆಗ್ಬಿಟ್ಟಿರ್ತಾನೆ ಅವನು. ಸನ್ಯಾಸಿ ಇನ್ನು ಜ್ಞಾನಿ ಆಗ್ಬೇಕಷ್ಟೇನೆ. ಆ ಸನ್ಯಾಸ ಇದ್ರಲ್ಲಿ ಇರ್ತಾನೆ, ಜ್ಞಾನ ಅವನಿಗೆ ಬರ್ಬೇಕು ಇನ್ನೊಂದು. ಆ ಸನ್ಯಾಸಿನೂ ಜ್ಞಾನಿ ಆಗ್ತಾನೆ, ಹಾಗಲ್ಲ ಅಂತ ಇಲ್ಲ. ಬಟ್ ನೆಕ್ಸ್ಟ್ ಸ್ಟೆಪ್ ಅನ್ನೋಕ್ಕಿಂತ ಪೂರ್ತಿ ಜ್ಞಾನಿ ಅನ್ನೋದು ಅಂತ್ಯ, ಲಾಸ್ಟ್ ಅಷ್ಟೇನೆ. ಬೇರೆ ಯಾರಾದ್ರೂ? ಅದೇ ಇಲ್ಲಿ ಯಾರು ಅಪ್ರತಿಮ ಅಥವಾ ಯಾರು ಮೇಲೆ ಅಂತ ನಾವು ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸನ್ಯಾಸಿನೂ ಅಷ್ಟೇನೆ ತಿಳ್ಕೊಳ ಇದ್ರಲ್ಲೇ ಆ ಮೆಟ್ಲಲ್ಲೇ ಇರ್ತಾನೆ. ಇದರಲ್ಲಿ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ಶಿವಕೃಷ್ಣ ಹೇಳ್ತಾನೆ, ನೋಡಪ್ಪ ನೀನು ಸನ್ಯಾಸತ್ವನೇ ತಗೊಂಡು ಸಾಧಿಸ್ಬೇಕು ಅಂತಲೇ ಗೃಹಸ್ಥನಾಗಿ ಮಾಡ್ಬೇಕು ಅನ್ನೋ ಒಂದು ಉದಾಹರಣೆಗೋಸ್ಕರ ಕೃಷ್ಣ ಸಣ್ಣ ವಯಸ್ಸಲ್ಲೇ ಜ್ಞಾನಿ ಆದ್ರೂ ಅವನು ರಾಜ್ಯಪಾಲ ಮಾಡ್ತಾನೆ, ಎಲ್ಲಾ ಮಾಡ್ತಾನೆ. ಯಾಕೆ ಅಂತಂದ್ರೆ ಯು ನೀಡ್ ಟು ಶೋ ಟು ದ ವರ್ಲ್ಡ್ ದಟ್ ಈವನ್ ಸಂಸಾರಿ ಕ್ಯಾನ್ ಬಿ ಜ್ಞಾನಿ ಅಂಡ್ ಸ್ಥಿತಪ್ರಜ್ಞ. ಅದು ಒಂದು ವಿಚಾರ. ಎರಡನೇದೇನು ಅಂತಂದ್ರೆ ನಮ್ಮ ಈ ಉಪನಿಷತ್ತುಗಳಲ್ಲಿ ಹೇಳುತ್ತೆ, ನಿನ್ನ ಒಂದು ಕಾರ್ಯಗಳು, ಈಗ ನಿನ್ನ ರೆಸ್ಪಾನ್ಸಿಬಿಲಿಟಿ, ಈಗ ನಾನು ಹುಟ್ಟಿದೀನಿ ಅಂದ್ಮೇಲೆ ನಂದೇನೋ ಒಂದು ಇದಿರುತ್ತೆ. ಈಗ ನಾನೊಂದು ತಾಯಿ ಗರ್ಭದಲ್ಲಿ ಜನಿಸಿದ್ದೀನಿ ಅಂದ್ರೆ ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋದಿರ್ಬೋದು, ಇನ್ನೊಂದು, ಅದನ್ನ ನಾನು ಪುರುಷಾರ್ಥಗಳ ಮುಖಾಂತರ ಯೂಸ್ ಮಾಡ್ತಾ ಅದನ್ನ ನೋಡ್ಕೊಂಡು ಬರ್ತೀನಿ. ಆದ್ರೆ ಆ ಕಾರ್ಯಗಳೆಲ್ಲ ಮುಗಿದ ಮೇಲೆ ನಿನಗೆ ಲೌಕಿಕ ಜಗತ್ತಿನಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂತ ಇದಿರಲ್ಲ. ಅವಾಗ ನೀವು ಸನ್ಯಾಸತ್ವ ತಗೊಂಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಯು ಕ್ಯಾನ್ ಕಂಪ್ಲೀಟ್ಲಿ ಡೆಡಿಕೇಟ್ ಓನ್ಲಿ ಆನ್ ದಟ್ ಆಸ್ಪೆಕ್ಟ್. ಆ ಒಂದು ಬ್ರಹ್ಮನ ಒಂದು ಇದ್ರಲ್ಲೇ ನೀವು ಕಾಲ ಕಳಿಬಹುದು ಅನ್ನೋ ಒಂದು ಮಾತಿದೆ. ನನ್ಬಿಟ್ಟು ನಾನು ಹಿಮಾಲಯಕ್ಕೆ ಹೋದೆ, ಇನ್ನೊಂದು ಹೋದೆ ಅಂತ ಅಲ್ಲ. ಒಬ್ಬ ಈ ಒಂದು ಗೃಹಸ್ಥಾಶ್ರಮದಿಂದ ಸನ್ಯಾಸತ್ವಕ್ಕೂ ಹೋಗಬಹುದು, ಹೋಗಿನೂ ಸಾಧನೆ ಮಾಡಬಹುದು. ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋದಕ್ಕಿಂತ ಅಂದ್ರೆ ಆ ಒಂದು ಕರ್ತವ್ಯವನ್ನ ಮುಗಿಸಿ ಸನ್ಯಾಸತ್ವ ತಗೊಳ್ಳೋದು ಒಳ್ಳೇದು. ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಮತ್ತೆ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ವಾಪಸ್ ಹೋಗೋದು ಅಥವಾ ಇನ್ನೊಂದೇನೋ ಆಗೋದು ಅನ್ನೋ ಒಂದು ಮನಸ್ಸಲ್ಲಿ ಚಂಚಲತೆ ಬರೋದಿಲ್ಲ. ಎಲ್ಲಾ ಕೆಲಸ ಮುಗಿಸ್ಬಿಟ್ಟಿರ್ತಾರೆ. ಅವ್ರೀಗ ನೋಡಪ್ಪ ನನ್ ಕಾನ್ಸಂಟ್ರೇಷನ್ ಒಂದೇ ಅವನು ಅಂತ ಅವನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಾವೇನ್ ಮಾಡ್ತೀವಿ ಇಲ್ಲಿ, ದಿನನಿತ್ಯ ಚಟುವಟಿಕೆಯಲ್ಲಿ ಏನೋ ಒಂದು ಬರುತ್ತೆ, ಆಗು ಹೋಗುಗಳು ನೋಡ್ತೀವಿ, ಮತ್ತೆ ಮನಸ್ಸು ವಿಚಲಿತ ಆಗುತ್ತೆ, ಮತ್ತೆ ವಾಪಸ್ ಬರ್ತೀವಿ. ಬಟ್ ಅವನಿಗೆ ಸನ್ಯಾಸಿ ಅದೊಂದು ಏನೋ ಅದಿರೋದೇ ಇಲ್ಲ. ಅವನು ಕಂಪ್ಲೀಟ್ ಆಗಿ ಡೆಡಿಕೇಶನ್ ಆಗಿ ಇರ್ತಾನೆ. ಹಂಗಾಗಿ ಇಲ್ಲಿ ಜ್ಞಾನಿ ಆದವನೇ ಅಲ್ಟಿಮೇಟ್, ಹೌದು ಕರೆಕ್ಟ್. ಆದ್ರೆ ಈ ಒಂದು ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಸನ್ಯಾಸಿ ಆದವನಿಗೆ ಆಪರ್ಚುನಿಟಿ ಜಾಸ್ತಿ ಇರುತ್ತೆ ಬೇಗ ಜ್ಞಾನಿ ಆಗೋಕ್ಕೆ. ಆ ಗೃಹಸ್ಥನಿಗೆ ಚಾಲೆಂಜಸ್ ಜಾಸ್ತಿ ಇರುತ್ತೆ ಅಂತ ಹೇಳಕ್ ಬಂದೆ ಅಷ್ಟೇ. I think when I put this question, the one who claims to be a sannyasi and the one who ಹಾಗೆ ಕೇಳ್ಬೇಕಿತ್ತು. Like if somebody claims I'm a sannyasi, might be correct. So it should have been that way. I know when I was writing I couldn't frame the question properly. That's okay. ಸನ್ಯಾಸಿನು ನಾವು ಈಗ ಸನ್ಯಾಸಿ ಅಂತ ಅಂದ್ಬಿಟ್ಟು ಬರೀ ಬಣ್ಣಕ್ಕೆ ಹಾಕಿದ ಬಟ್ಟೆ ಬಣ್ಣಕ್ಕೋಸ್ಕರ ನಾವು ಸನ್ಯಾಸಿ ಅನ್ನೋದಲ್ಲ. ಆ ಸನ್ಯಾಸಿನೂ ಜ್ಞಾನಿನೇ. ಬಟ್ ಇನ್ನು ಸನ್ಯಾಸತ್ವ ಇನ್ನು ತಗೊಂಡಿರ್ತಾರಲ್ಲ ಹೊಸದಾಗಿ, ಅವನು ಆ ಮಟ್ಟದಲ್ಲಿ ಇರ್ತಾನೆ. ಆ ಸನ್ಯಾಸಿ ಸಹ ಜ್ಞಾನಿನೇ ಅವನು. ಯಾಕೆಂದ್ರೆ ಅವನು ಸನ್ಯಾಸಿ ಅಂತ ಅಂದಾಗ ಎಲ್ಲಾನು ಬಿಟ್ಟು ತೊರೆದ್ ಬಿಟ್ಟು ಅವನ ಜ್ಞಾನದಲ್ಲಿ ನಿಂತಿರ್ತಾನೆ.
ಆಕ್ಚುಲಿ ಫಸ್ಟ್ ಅಲ್ಲಿ ಅಂತ ಅಂದ್ಬಿಟ್ಟು ಹೋದಾಗ ನಾವು ಸನ್ಯಾಸಿ ಬಟ್ಟೆ ಹಾಕಿದವ್ನು ಈ ತರ ಎಲ್ಲ ಅನ್ನೋದು ತಪ್ಪಾಗತ್ತೆ ಅಲ್ಲಿ. ಅವನು ಸ್ವತಃ ಸನ್ಯಾಸಿ ಸ್ವತಃ ಜ್ಞಾನಿನೇ ಇರ್ತಾರೆ ಅವರು. ಹಾಗಾಗಿ ಇಬ್ರು ನಾವು ಸದ್ದಷ್ಟಿ ಹೇಳೋದಲ್ಲ, ಇಬ್ರು ಒಂದೇ ಮಠದಲ್ಲೇನೆ ನಾವು ಹೇಳ್ಬೋದು. Yeah, Shobha, I agree with what Shobhaji said, because Sahaja Samadhi irodu, Jnani also stays in Sahaja Samadhi. For all you know, the sannyasi also is in Sahaja Samadhi, ilva? ಹೌದು. When it comes to Sahaja Samadhi, it is same. ಆಮೇಲೆ ಜ್ಞಾನಿ ಸನ್ಯಾಸಿ ಆಗ್ಬೋದು, ಎಲ್ಲಾ ಸನ್ಯಾಸಿಗಳು ಜ್ಞಾನಿಗಳಲ್ಲ. ನಾವು ಸೊಸೈಟಿಯಲ್ಲಿ ಐಡೆಂಟಿಫೈ ಮಾಡೋದು ಅವ್ರ ಡ್ರೆಸ್ ಅನ್ನ ನೋಡಿ, ಅವ್ರಿಗೆ ಹೇಳ್ತಾರಲ್ಲ ದಾಡಿ ಬಿಟ್ಟಿರೋದು, ಅವ್ರ ಕಲರ್ ವೈಟ್ ಡ್ರೆಸ್ ಅಥವಾ ಸಾಫ್ರನ್ ಡ್ರೆಸ್ ಹಾಕೊಂಡಿರೋದು, ಅವ್ರ ಲೈಫ್ ಸ್ಟೈಲ್ ನೋಡಿ ನಾವು ಸನ್ಯಾಸಿ ಅಂತ ಇಲ್ಲಿ ಗುರೂಜಿ ಹೇಳಿರೋದು. ಅದರಿಂದ ಗುರೂಜಿ ಅವರು ಇಲ್ಲಿ ಏನು ಅಭಿಪ್ರಾಯ ಹೇಳಿದ್ದಾರೆ ಅಂದ್ರೆ ಸನ್ಯಾಸಿಗಿನ್ನ ಜ್ಞಾನಿ ಉತ್ತಮ ಅಂತ ಹೇಳಿರೋದು. ಜ್ಞಾನಿ ಸನ್ಯಾಸಿ ಆಗ್ಬೋದು, ಎಲ್ಲಾ ಸನ್ಯಾಸಿಗಳು ಜ್ಞಾನಿಗಳಲ್ಲ ಅಂತ ನನಗೆ ಅರ್ಥ ಆಯ್ತು. ಕರೆಕ್ಟ್ ಆಗಿ ಆಶಾ ಅವ್ರು ಹೇಳಿದ್ದು ನಾನು ಜಸ್ಟ್ ಹೇಳ್ಬೇಕು ಅನ್ಕೊಂಡೆ, ಆಶಾ ಹೇಳಿದ್ರು. ಜ್ಞಾನಿ ಕ್ಯಾನ್ ಬಿ ಎ ಸನ್ಯಾಸಿ, ಬಟ್ ಆಲ್ ಸನ್ಯಾಸಿಸ್ ನೀಡ್ ನಾಟ್ ಬಿ ಎ ಜ್ಞಾನಿ. ಹಾಗೆ ಬಟ್ ಅಲ್ಲಿ ಉತ್ತಮ ಅನ್ನೋದು ಬಂದಾಗ ನಾವು ಅದೇ ಆಸ್ ಯು ಸೆಡ್ ಉತ್ತಮ ಅನ್ನೋದನ್ನ ಆತ್ಮಜ್ಞಾನ ಇದ್ರೆ ಮಾತ್ರ ಜ್ಞಾನಿ. ಅದು ಸನ್ಯಾಸಿನೂ ಆಗಿರ್ಬೋದು, ಆಗದೇನೋ ಇರ್ಬೋದು. Yeah, Uttama, I think, like, you know, I look at Jnani or Sannyasi and I give the character. ಗುರೂಜಿ ಟಾಕೆಲ್ಲ ಹೇಳಿರೋದು ಸನ್ಯಾಸಿ ಅಂದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಗೆ ಅವರು ಮೇನ್ ಆಗಿ ಒತ್ತು ಕೊಟ್ಟು ಹೇಳಿದ್ದಾರೆ. ಹೌದೌದು, ಈ ಸಬ್ಜೆಕ್ಟ್ ಅಲ್ಲಿ ಹೌದು, ಈ ಟಾಕ್ ಅಲ್ಲಿ ಗುರೂಜಿ ಹೇಳಿರೋದು ಅದನ್ನೇ. ಬಟ್ ಅದೇ ಹೇಳಿದ್ರು ಪಾಪ, ಕ್ಲಾರಿಟಿ ಕೊಟ್ಟವ್ರು ಕ್ವಶನ್ ಕೇಳ್ಬೇಕಾದ್ರೆ ಯಾರು ಮೇಲು ಅಂತ ಹೇಳಿ ಅಲ್ಲ, ನಾನು ಕ್ಲಾರಿಟಿ ಯಾರಿಗಿದೆ ಅಂತ ಕೇಳೋದನ್ನ ನಾನು ಈ ತರ ಕ್ವಶನ್ ಮಾಡಿದೆ ಅಂತ ಅಷ್ಟೇ. ಗೋ ಹೆಡ್ ಆಶಾಜಿ. ಓಕೆ, ಮುಂದಿನ ಪ್ರಶ್ನೆ ನಿಮ್ಗೆನೆ ಸಂತೋಷ್ ಜಿ. ಇಸ್ ಇಟ್ ಪಾಸಿಬಲ್ ಟು ಐಡೆಂಟಿಫೈ ಆತ್ಮಜ್ಞಾನಿ ಹೂಸ್ ಇನ್ ಸಹಜ ಸಮಾಧಿ? ಎಕ್ಸ್ಪ್ಲೇನ್. ಇವಾಗ ಆತ್ಮಜ್ಞಾನಿನ ಬ್ರಹ್ಮಜ್ಞಾನಿನ ಐಡೆಂಟಿಫೈ ಮಾಡಕ್ ಸಾಧ್ಯನೇ ಇಲ್ಲ ಯಾರ ಕೈಯಲ್ಲೂ. ನಮ್ಮ ಪಕ್ಕದಲ್ಲೇ ಒಬ್ರು ಬಂದು ಕುತ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಎಕ್ಸಾಂಪಲ್, ಇವಾಗ ನಾವು ಆಫೀಸ್ ಅಲ್ಲಿ 100 ಜನ ಜೊತೆ ಓಡಾಡ್ತಾ ಇರ್ತೀವಿ, ನಮ್ಮ ಪಕ್ಕ ಯಾರೊಬ್ಬ ಕುತ್ಕೊಂಡು ಕೆಲಸ ಮಾಡ್ತಾನೆ, ಸೈಲೆಂಟ್ ಆಗಿ ಅವ್ನು ಕೆಲಸ ಮಾಡ್ತಾನೆ, ಇದ್ದೋಗ್ತಾ ಇರ್ತಾನೆ, ಅವ್ನು ಜ್ಞಾನಿ ಇರ್ಬೋದು, ಹೇಳಕ್ ಬರಲ್ಲ. ಯಾರು ತೋರಿಕೆ ಮಾಡ್ತಾರಲ್ಲ ಅವ್ರು ಅವ್ರು ಗೊತ್ತಾಗುತ್ತೆ, ಅವ್ರು ಜ್ಞಾನಿಗಳೇ ಅಲ್ಲ ಅಂತ ಗೊತ್ತಾಗುತ್ತೆ. ತೋರಿಕೆ ಮಾಡೋದು, ಜಂಬಾ ಕೊಚ್ಕೊಳ್ಳೋದು, ಈಗೋ ಇಂದ ಮಾತಾಡೋದು ಗೊತ್ತಾಗಿದೆ. ಇಟ್ಸ್ ವೆರಿ ಕ್ಲಿಯರ್ ಅವ್ರು ಜ್ಞಾನಿಗಳಲ್ಲ. ಯಾಕಂದ್ರೆ ಯಾವ ಜ್ಞಾನಿನೂ ಆತರ ಮಾತಾಡಲ್ಲ. ಆದ್ರೆ ಜ್ಞಾನಿ ಅದನ್ನು ತುಂಬಾ ಸೈಲೆಂಟ್ ಆಗಿ ಎಕ್ಸ್ಟ್ರಾ ಆರ್ಡಿನರಿ ಅಂತ ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ತಾನೆ. ಅಂದ್ರೆ ಬರೀ ಆರ್ಡಿನರಿ ಅಲ್ಲ, ಈಸ್ ಎಕ್ಸ್ಟ್ರಾ ಆರ್ಡಿನರಿನ ಈ ಗುರುಜಿ ಈ ತರ ಹೇಳ್ತಾರೆ. ಎಕ್ಸ್ಟ್ರಾ ಆರ್ಡಿನರಿ ಅಂತಂದ್ರೆ ಆರ್ಡಿನರಿಗಿಂತ ಆರ್ಡಿನರಿ. ಆಗ್ಲೇ ಹೇಳಿದ್ರು, BMW ಕಾರ್ ಆಗ್ಲಿ, ಮಾರುತಿ 800 ಆಗ್ಲಿ, ಅವ್ನಿಗೆ ಏನೂ ವ್ಯತ್ಯಾಸ ಆಗಲ್ಲ. ಅಂದ್ರೆ ಅವ್ನು ಸ್ಥಿತಪ್ರಜ್ಞಾತ್ವದಲ್ಲಿ ಯಾವಾಗ್ಲೂ ಇರ್ತಾನೆ. ಅವ್ನು ಹಿಂಗೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಜಡ್ಜ್ ಎ ಜ್ಞಾನಿ. ಇವನ್ ಜ್ಞಾನಿ ಅಂತ ಹೇಳೋದು ತುಂಬಾ ಕಷ್ಟ. ಅವನ ನಡೆ ಭಾವಗಳಿಂದ ಇರ್ಬಹುದೇನೋ ಅಷ್ಟೇ, ಆದ್ರೂ ಅದು ಕೂಡ ತುಂಬಾ ಕಷ್ಟ. ವಿ ಕೆನಾಟ್ ಜಡ್ಜ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಎಕ್ಸ್ಟ್ರಾ ಆರ್ಡಿನರಿ ಅನ್ನೋ ವರ್ಡ್ ತುಂಬಾ ಚೆನ್ನಾಗಿ ಅರ್ಥ ಕೊಡುತ್ತೆ ಅಲ್ಲಿ. ಜ್ಞಾನಿ ಅದನ್ನು ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ತಾನೆ. ಹೌದೌದು. ಆಕ್ಚುಲಿ ಗುರ್ಸಕ್ ಆಗೋದೇ ಇಲ್ಲ ಅಂತ ಹೇಳುವಾಗ ಒಬ್ಬ ಜ್ಞಾನಿ ಇನ್ನೊಬ್ಬ ಜ್ಞಾನಿಯಷ್ಟೇ ಇನ್ನೊಬ್ಬ ಜ್ಞಾನಿನ ಗುರುತಿಸಕ್ ಆಗತ್ತೆ. ಯಾತಕ್ಕೆ ಅಂದ್ರೆ ಈಗ ಜ್ಞಾನಿ ಅಥವಾ ಆತ್ಮಜ್ಞಾನ ಪಡ್ಕೊಂಡ ತಕ್ಷಣ ಅವನಿಗೆ ಎಲ್ಲರೂ ಈಶ್ವರ ಸ್ವರೂಪಿಗಳೇ. ಸೊ ಬೇರೆ ಅನ್ನೋದು ಬೇರೆ ಅಂತ ಅವನಿಗೆ ಕಾಣೋದೇ ಇಲ್ಲ. ಇವಾಗ ನಮ್ಮ ಗುರುಜಿನೂ ಅದೇ ಹೇಳ್ತಾರೆ, ಎಲ್ಲಾರು ನನ್ಗೆ ಕಾನ್ಶಿಯಸ್ನೆಸ್ ಏನೇ, ಎಲ್ಲಾರು ನನಗೆ ಬೇರೆ ಬೇರೆ, ನೀವು ಕ್ವಶನ್ ಕೇಳೋದ್ರಿಂದ ನಾನು ಉತ್ತರ ಕೊಡ್ತೀನಿ ಅನ್ನೋದು ಆತರ ಒಂದ್ ಹೇಳ್ತಾರೆ. ಹಾಗಾಗಿ ಜ್ಞಾನಿನ ಗುರ್ತಿಸಕ್ಕಾಗತ್ತೆ. ಸೊ ನಾನು ಜ್ಞಾನಿನ ಗುರ್ತಿಸ್ಬೇಕು ಅಂತ ಅಂದ್ರೆ ಐ ಹ್ಯಾವ್ ಟು ರೈಸ್ ಟು ದಟ್ ಲೆವೆಲ್. ಅಲ್ಲಿ ಗುರ್ತಿಸಕ್ ನನಗ್ ಆಗ್ತಿಲ್ಲ ಅಂದ್ರೆ ನಾನ್ ಸ್ಟಿಲ್ ಐ ಆಮ್ ಇನ್ ದ ಲೋಯರ್ ಲೆವೆಲ್, ಅಷ್ಟೇ ಡಿಫ್ರೆನ್ಸ್. ಈಗ ಒಬ್ಬ ಜ್ಞಾನಿ ಹತ್ರ ಹೋದಾಗ್ಲೂ ನಿನ್ಗೆ ಶಾಂತಿ ಅನ್ಸುತ್ತೆ, ಸಮಾಧಾನ ಅನ್ಸುತ್ತೆ. ಇವಾಗ ನಾವು ಆರ್ಡಿನರಿ ಪೀಪಲ್ಲೇ ಅನ್ಕೊಳ್ಳೋಣ, ಇವಾಗ ಯಾರ ಬಗ್ಗೆನೋ ಏನೋ ಕೇಳಿರ್ತೀವಿ, ಈಗ ನಮ್ಮ ಗುರುಜಿ ಅಂತಲ್ಲ, ತುಂಬಾ ಕೇಳಿರ್ತೀವಿ, ಮಹಿಮೆ ಕೇಳಿರ್ತೀವಿ, ಹೋಗ್ತೀವಿ. ಅಲ್ಲಿ ಒಂದು ಸೊಸೈಟಿಯಿಂದ ತಗೊಂಡಿರೋ ಒಂದಷ್ಟು ಇನ್ಪುಟ್ಸ್ ಅಲ್ಲಿ ನಮ್ದೊಂದು ಫೇತ್ ಡೆವಲಪ್ ಆಗಿ ಅಲ್ಲಿ ಹೋಗಿ ಒಂದು ಭಕ್ತಿ ಬರುತ್ತೆ, ಕಾಲಿಗೆ ಬೀಳ್ತೀವಿ, ನಮಸ್ಕಾರ ಮಾಡ್ತೀವಿ, ಏನೋ ಸಮಾಧಾನ ಆಯ್ತು ಅನ್ಕೋತೀವಿ, ಅದೆಲ್ಲ ಸರಿ. ಬಟ್ ಇನ್ನು ಕೆಲವರು ವಿಷಯದಲ್ಲಿ ನಾವು ಹಂಗೆ ಹೋದಾಗ ನಮ್ಗೇನು ಅನ್ನಿಸ್ಲೇ ಇಲ್ಲ.
ಬಟ್ ಅಲ್ಲಿ ಆ ವ್ಯಕ್ತಿ ಅಥವಾ ಆ ಜ್ಞಾನಿದು ಏನು ಇದೆ ಅದು ಹಾಗೆ ಇರುತ್ತೆ. ನನ್ನಲ್ಲಿ ಇನ್ನೂ ಆ ಮಟ್ಟಕ್ಕೆ ನಾನು ಬೆಳೆದಿಲ್ಲ, ಅದನ್ನ ಗುರುತಿಸೋಷ್ಟು ಮಟ್ಟಿಗೆ ನಾನು ಇನ್ನೂ ತುಂಬಾ ಒಂದು ಚಿತ್ತಶುದ್ಧಿ ಆಗಿಲ್ಲ. ಸೊ ನನಗಲ್ಲಿ ಏನೋ ಒಂದು ಸಮಾಧಾನ, ಶಾಂತಿ ಅನ್ನೋದು ಏನು ಸಿಗ್ಬೇಕು ಅದು ನಂಗೆ ಸಿಗ್ತಿಲ್ಲ ಅಂದ್ರೆ ನನ್ನ ವಾಸನೆಗಳು ನನ್ಗೆ ಇನ್ನೂ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಅಷ್ಟೇ ಹೊರತು ಜ್ಞಾನಿ ಅಲ್ಲ ಅಂತ ಹೇಳಕ್ಕಾಗಲ್ಲ. ಜ್ಞಾನಿ ನಾನ್ ಗುರುತಿಸ್ಲಿಲ್ಲ ಅಂದ್ರೆ ಈಗ ಅದೇ ಕೆಲವ್ರಿಗೆ ನಂಗೇನ್ ಏನು ಅನ್ನಿಸ್ತಾ ಇಲ್ಲ, ಅದೇ ಇನ್ ಕೆಲವ್ರು ನಂಗೆ ಎಷ್ಟು ಶಾಂತಿ ಅನ್ನಿಸ್ತು ಅಂತಾರೆ. ಅದಕ್ಕೆ ಕಾರಣ ಅವರವರ ವಾಸನೆಗಳು ಅವ್ರನ್ನ ಎಷ್ಟು ಒಂದು ಅಂತಾರೆ ಇನ್ನು ಪ್ಯೂರಿಫೈಡ್ ಮೈಂಡ್ ಅಲ್ಲಿ ಇನ್ನು ನೋಡ್ಲಿಕ್ಕೆ ಅವ್ರಿಗೆ ಆಗ್ತಿಲ್ಲ ಅಂತ. ಐ ಜಸ್ಟ್ ವಾಂಟ್ ಟು ಶೇರ್ ಒನ್ ಕ್ವಶನ್. ಈಗ ಈ ಮನನ ಕ್ಲಾಸ್ ನಲ್ಲಿ ಎಲ್ಲರೂ ಬೇರೆ ಬೇರೆ ತರ ಆನ್ಸರ್ ಮಾಡ್ತಾರೆ. ಸೊ ದರ್ ಇಸ್ ಅ ಪರ್ಸೆಪ್ಷನ್ ಇನ್ ಮೈ ಮೈಂಡ್, ಆಶಾಲಕ್ಷ್ಮಿ ಅವ್ರಿಗೆ ತುಂಬಾ ಗೊತ್ತುಂಟು, ಇವ್ರಿಗೆ ಚೆನ್ನಾಗಿ ಹೇಳ್ತಾರೆ, ಇವರು ತುಂಬಾ ಪ್ರಶ್ನೆ ಕೇಳ್ತಾರೆ. ಲೈಕ್ ಯು ನೋ ಐ ಹ್ಯಾವ್ ಕ್ಲಾಸಿಫೈಡ್ ಎವ್ರಿಬಡಿ ಇನ್ ಅ ಪರ್ಟಿಕ್ಯುಲರ್ ವೇ ಇನ್ ಮೈ ಮೈಂಡ್. ಸೊ that is the coloring that I'm giving all of you. Not only you, all are like that. ಇವಾಗ ನೀವು ಮಾತ್ರ ಅಂತ ಅನ್ಕೋತಿದ್ದೀರಾ, ಎಲ್ಲಾರು ಅಷ್ಟೇ. ನಾವು ಯಾಕಂದ್ರೆ ಅದೇ ಇವಾಗ ಜ್ಞಾನಿ ಅಜ್ಞಾನಿ ಹೇಗೆ ಡಿಫ್ರೆನ್ಸ್ ಅಂತ ಕೇಳಿದಾಗ ಈಗ ನಾವು ಬರೀ ಅಸ್ತಿತ್ವ ನೋಡ್ತೀವ ಅಥವಾ ಅದರ ಉಪಯೋಗ ನೋಡ್ತೀವ ಅನ್ನೋ ತರ ನಾವು ವ್ಯಕ್ತಿಗಳನ್ನ ಅವ್ರು ಮಾತಾಡೋ ರೀತಿ, ಅವ್ರು ಮಾತಾಡೋವಾಗ ಅವ್ರ ನಾವ್ ಏನೇನ್ ಹೇಗ್ ಪರ್ಸೀವ್ ಮಾಡ್ತೀವಿ, ಅದೇ ಇವ್ರು ಚೆನ್ನಾಗಿ ಹೇಳ್ತಾರೆ, ಹೇಳಲ್ಲ, ಇವ್ರಿಗಿಷ್ಟ ಅರ್ಥ ಆಗಿದೆ, ಎಲ್ಲಾರು ದಟ್ ಈಸ್ ದ ನೇಚರ್ ಆಫ್ ದ ಮೈಂಡ್. ದ ಮೈಂಡ್ ಆಕ್ಚುಲಿ ಫಸ್ಟ್ ಪರ್ಸೀವ್ಸ್ ಓನ್ಲಿ ದೀಸ್ ಆಸ್ಪೆಕ್ಟ್ಸ್. ಆ ಅಸ್ತಿತ್ವ ಅದನ್ನ ನೋಡೋದು ಆಮೇಲೆ, ಇದು ಇದೇ ಇರುತ್ತೆ. ದಿಸ್ ಈಸ್ ದ ಟ್ರಾನ್ಸಾಕ್ಷನಲ್ ರಿಯಾಲಿಟಿ. ಸೊ ನಾಟ್ ಓನ್ಲಿ ಆಶಾ, ಆಲ್. ಇಲ್ಲ, ಜ್ಞಾನಿ ಆದವನು ವ್ಯವಹಾರದಲ್ಲಿ ಸತ್ಯಜಿ, ವ್ಯವಹಾರದಲ್ಲಿ ಜ್ಞಾನಿ ಆದವನು ನಮ್ ತರಾನೇ, ಇವರು ಚೆನ್ನಾಗಿ ಹೇಳಿದ್ರು, ಇವ್ರು ತಪ್ಪು ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು ಅಂತ ಜ್ಞಾನಿಗೂ ಗೊತ್ತಾಗತ್ತೆ. ಆದ್ರೆ ಅವರು ಫಸ್ಟ್ ನೀವ್ ಹೇಳ್ದಂಗೆ ಅಸ್ತಿತ್ವನ್ ಫಸ್ಟ್ ಗಮನ ಕೊಡ್ತಾರೆ, ಆಮೇಲೆ ಇದನ್ನ ನೋಡ್ತಾರೆ. ಎಲ್ರ ತರಾನೇ ವ್ಯವಹಾರ ಮಾಡ್ತಿದ್ದಾರೆ ಅಂತ ನಮ್ಗೂ ಕಾಣಿಸುತ್ತೆ. ಅವರು ಇರ್ತಾರೆ ಜಗತ್ನಲ್ಲಿ, ಅವರು ವ್ಯವಹಾರ ಮಾಡ್ತಾರೆ, ಆದ್ರೆ ಅವ್ರ ಅಸ್ತಿತ್ವನ ಫಸ್ಟ್ ಗುರುತಿಸ್ತಾರೆ. ಅಂದ್ರೆ ನಿಜವಾದ ಜ್ಞಾನಿ ಅಂದ್ರೆ ವ್ಯವಹಾರನೂ ಮಾಡೋದಿಲ್ಲ, ಅವನ ಮೂಲಕ ನಡೀತಿರುತ್ತೆ ಅಂತ, ಅವನ ಮೂಲಕ ನಡೀತಿರುತ್ತೆ. ಟ್ರಾನ್ಸಾಕ್ಷನ್ ನಲ್ಲೂ ಯಾವುದೇ ವ್ಯವಹಾರದಲ್ಲೂ ಇವಾಗ ಅದೇ ಅವ್ರವ್ರದೊಂದು ಹೇಳ್ತಾರಲ್ಲ, ಅವ್ರಿಗೊಂದು ಏನೋ ಒಂದು ಬಿಸ್ನೆಸ್ ದಲ್ಲಿ ಏನೋ ಆಗಿದ್ರ ಬಗ್ಗೆ ಯಾರೋ ರೌಡಿ ಬಂದಿದ್ದು ಅದೆಲ್ಲ, ಯಾವುದೇ ಒಂದು ವ್ಯಕ್ತಿಯಲ್ಲಿ ಅವರು ನೆಗೆಟಿವ್ ಅಥವಾ ಒಂದು ಬ್ಯಾಡ್ ಕ್ವಾಲಿಟೀಸ್ ನೋಡಲ್ಲ. ಬಿಕಾಸ್ ಅಸ್ತಿತ್ವನೇ ನೋಡ್ತಿರ್ತಾರೆ ಅನ್ನೋದ್ರ ಜೊತೆಗೆ ಈವನ್ ವ್ಯವಹಾರಿಕ ಇದ್ರಲ್ಲೂ ಅವರು ಹಿ ಸೀಸ್ ಓನ್ಲಿ ದ ಗುಡ್ನೆಸ್ ಆಫ್ ದ ಪರ್ಸನ್. ಹಾಗಾಗಿ ಅವರಿಗೆ ಅಲ್ಲಿಂದ ಏನು ಒಂದು ಬೇಸರ ಆಗೋದಾಗ್ಲಿ, ಭಯ ಆಗೋದಾಗ್ಲಿ, ಆ ಥರದ್ದೆಲ್ಲ ಏನು ಡಿಸಪಾಯಿಂಟ್ಮೆಂಟ್ ಎಂಥದ್ದು ಏನೂ ಆಗೋದಿಲ್ಲ. ಮತ್ತು ಇಲ್ಲೂ ನಾನು ಈಗ ಒಂದು ಅಂದ್ರೆ ನಾವು ಬಂದು ಹೊಸದ್ರಲ್ಲಿ ಈಗ ಒಂದು ಸುಮಾರು ವರ್ಷಗಳಲ್ಲಿ ಮಧ್ಯ ಏನಾದ್ರೂ ಒಬ್ರಿಗೊಬ್ರಿಗೆ ಏನಾದ್ರೂ ಒಂದು ಸಣ್ಣ ಪುಟ್ಟದ್ದು ಇದು ಬರುತ್ತಲ್ವಾ, ಕ್ಲಾಶಸ್ಸು. ಅವಾಗ ಅವ್ರು ಯಾವ ರೀತಿ ಗೊತ್ತಾ, ಆಕ್ಚುಲ್ ಆಗಿ ಯಾರ ಪರಾನೂ ತಗೊಳಲ್ಲ, ನೀನ್ ಸರಿ ನೀನ್ ತಪ್ಪು ಅಂತ. ಇವಾಗ ಯಾರೋ 2-3 ಜನಕ್ಕೆ ನಮ್ ಸತ್ಸಂಗದ ರಿಲೇಟೆಡ್ ಏನೋ ಒಂದು ಇದು ಬರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಂತಾರ. ಗುರುಜಿ ಹತ್ರಕ್ಕೆ ಹೋದಾಗ ನೀನ್ ಸರಿ ನೀನ್ ತಪ್ಪು ಅಂತ ಹೇಳಲ್ಲ. ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂದ್ರೆ ಎಲ್ಲಾರಲ್ಲೂ ಓನ್ಲಿ ಗುಡ್ನೆಸ್ ನೋಡ್ತಾರೆ. ನೀನ್ ಎಲ್ಲಾರಲ್ಲೂ ಬರೀ ಗುಡ್ನೆಸ್ ನೋಡಿದಾಗ ನಿನಗೆ ಅಲ್ಲಿಂದ ಏನು ಬೇಸರಗಳೇ ಆಗೋದಿಲ್ಲ ಅನ್ನೋದು, ಅದು ಒಂದು ಇದು ಮಾತ್ರ ನನಗೆ ನಿಜವಾಗ್ಲೂ ಇಟ್ ಇಸ್ ಎ ವೆರಿ ವ್ಯಾಲಿಡ್ ಟೀಚಿಂಗ್ ಆರ್ ಪಾಯಿಂಟ್. ನಾವು ಅಪ್ಲೈ ಮಾಡ್ಕೊಳಕ್ಕೆ ನಮ್ಗೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ನೈಬರ್ಹುಡ್ ಅಲ್ಲಿ ಇರ್ಬೋದು, ಯಾರ ಬಗ್ಗೆ ಏನೇ ಒಂದು ವ್ಯವಹಾರದಲ್ಲಿ ಬೇಸರ ಬಂದ್ರು ಆ ವ್ಯಕ್ತಿಯ ಗುಡ್ನೆಸ್ ನ ನೀನು ಹೈಲೈಟ್ ಮಾಡ್ಕೊಂಡು ನೋಡಿದಾಗ ಅದು ತುಂಬಾ ಕಮ್ಮಿ ಆಗೋಗುತ್ತೆ. ಅದನ್ನ ತುಂಬಾ ಅಂದ್ರೆ ತುಂಬಾ ಅದನ್ನ ಅಪ್ಲೈಯೂ ಮಾಡ್ತಾರೆ ಅವರು, ಅದನ್ನ ಫಾಲೋ ಮಾಡ್ತಾರೆ, ಮತ್ತೆ ಎಲ್ರಿಗೂ ಅದನ್ನೇ ಹೇಳ್ತಾರೆ. ಹಾಗಾಗಿ ಅವ್ರು ಸದಾ ಒಂಥರ ಸಮಾಧಾನ ಚಿತ್ತದಲ್ಲಿ ಇರ್ಲಿಕ್ಕಾಗೋದು. ಯಾವ ತರದಲ್ಲೂ ಬ್ಯಾಡ್ ಕ್ವಾಲಿಟಿ. ಐ ಹ್ಯಾವ್ ಒನ್ ಪಾಯಿಂಟ್ ಹಿಯರ್. ಏನು ಅಂತಂದ್ರೆ, ಈಗ ನಾನು ಜ್ಞಾನಿ ಆಗಿದ್ದ ಮಾತ್ರಕ್ಕೇನೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಗುರುಜಿ, ನಾನೊಂದು ಹೇಳೋದೇನು ಅಂತಂದ್ರೆ, ಒಬ್ಬ ಜ್ಞಾನಿ ಆದವನಿಗೆ ಅವನಿಗೆ ಪ್ರಾರಬ್ಧ ಇರೋದ್ರಿಂದ ವ್ಯವಹಾರಿಕವಾಗಿ ಅವನ ಧರ್ಮವನ್ನು ಕರ್ತವ್ಯವನ್ನು ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬಂದಾಗ ಅವನೇನ್ ಮಾಡ್ತಾನೆ, ಹೈಯರ್ ಅಥಾರಿಟಿನಲ್ಲಿರೋ ಧರ್ಮ ಮಾಡ್ಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಎಲ್ಲಾರು ಒಳ್ಳೇದ್ ನೋಡ್ತಾ ಇದ್ರೆ, ಈಗ ನಾನೊಬ್ಬ ಬ್ಯಾಂಕ್ ಮ್ಯಾನೇಜರ್ ಅಂತ ಇಟ್ಕೊಳ್ಳಿ, ನನಗೆ ಜ್ಞಾನ ಇದೆ, ನಾನು ಯಾರೋ ದುಡ್ಡು ಕೊಟ್ಟಿರೋನ್ ಬಂದ್ಬಿಟ್ಟು ನಾನು ಅವನಲ್ಲಿ ಒಳ್ಳೆ ಗುಣ ನೋಡ್ಬೋದು, ನಾನು ಅವನಿಗೆ ಸಹಾಯ ಮಾಡ್ಬೋದೇ ಹೊರತು, ಬಟ್ ನನಗೆ ಮೊದಲು ಬರೋದು ನನ್ನ ಧರ್ಮ.
ಧರ್ಮ ಬರುತ್ತೆ. ಧರ್ಮದಲ್ಲಿ ಏನು, ನಾನು ಅವನ ಹತ್ರ ಹೋಗ್ಬೇಕು, ಅವನ ಹತ್ರ ಅವನದು ಏನಿದೆ, ಅವನು ಬ್ಯಾಂಕ್ಗೆ ಏನ್ ಮೋಸ ಮಾಡಿದಾನೆ ಅದ್ರ ತಕ್ಕಂಗೆ ಅವನ ಹತ್ರ ವ್ಯವಹಾರ ಮಾಡ್ಬೇಕು, ಬೈಬೇಕು, ಜಗಳ ಮಾಡ್ಬೇಕು, ಏನ್ ಮಾಡ್ಬೇಕು ವ್ಯವಹಾರಿಕವಾಗಿ ಮಾಡಿ ಮತ್ತೆ ಅಲ್ಲಿ ಮತ್ತೆ ನಾನೇನ್ ಮಾಡ್ತೀನಿ, ಅವನಿಗೆ ನನ್ನ ಕೈಯಲ್ಲಿ ಅಂದ್ರೆ ತನ್ನ ಕೈಯಲ್ಲಿ ಆಗುವಂತ ಸಹಾಯನ ಮಾಡ್ತಾನೆ ಜ್ಞಾನಿ ಆದವನು ಅಂತ. ಅಂದ್ರೆ ಅವನಿಗೆ ಅಂತಃಕರಣದಲ್ಲಿ ಆ ಒಂದು ತಾಳ್ಮೆ ಅನ್ನೋದು, ಶಾಂತಿ ಅನ್ನೋದು, ಎಲ್ಲವೂ ಏಕತ್ವವೂ ಇರುತ್ತೆ. ಆದ್ರೆ ಧರ್ಮ ಅಂತ ಬಂದಾಗ, ಲಾ ಅಂತ ಬಂದಾಗ, ಯು ಸ್ಟ್ಯಾಂಡ್ ಫಸ್ಟ್ ಆಫ್ ದಟ್, ಫಸ್ಟ್ ಯು ಡೂ ಇಸ್ ಜಾಬ್ ಓವರ್ ದೇರ್ ಅಂಡ್ ದೆನ್ ಈ ಕಮ್ಸ್ ಅಂಡ್ ಇವನಿಗೇನೋ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಸಹಾಯ ಮಾಡಿ ಹೆಲ್ಪ್ ಮಾಡ್ತಾನೆ. ಐ ಮೀನ್ ದಿಸ್ ಇಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್. ಯಾಕಂತಂದ್ರೆ ನಾನು ಎಲ್ಲದಲ್ಲೂ ಒಳ್ಳೆ, ಇವಾಗ ವ್ಯವಹಾರದಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತಾರ ಅವರು, ಬಟ್ ಪರ್ಸನಲಿ ಅಫೆಕ್ಟ್ ಆಗಲ್ಲ ಯಾವ್ದ್ರಲ್ಲೂ. ಬೇಸರ ತಗೊಳ್ಳೋದು, ಬೇಜಾರ್ ಮಾಡ್ಕೊಳ್ಳೋದು, ಅವರು ಒಳಗ್ ತಗೊಳ್ಳೋದಿಲ್ಲ ಅದನ್ನ. ಒಬ್ರಿಗೆ ತಿದ್ದಬೇಕು ಅಂದ್ರೂ ತಿದ್ದುತ್ತಾರೆ, ಬಟ್ ಅವರು ಪರ್ಸನಲೈಸ್ ಮಾಡ್ಕೊಳಕ್ ಹೋಗಲ್ಲ ಅದನ್ನ. ಅವೆಲ್ಲ ವ್ಯವಹಾರದಲ್ಲಿ ಕರೆಕ್ಟ್ ಆಗಿ ಇದಾಗಿನೇ ಮಾಡ್ಕೊಂಡು ಹೋಗ್ತಿರ್ತಾರೆ. I just want to share a small thing. ನಾನು ಈಗಾಗಲೇ ಹೇಳ್ದೆ, ಲೈಕ್ ಆಶಾಜಿ ಚೆನ್ನಾಗಿ ಹೇಳ್ತಾರೆ, ಶೋಭಾಜಿ ಕ್ಲಿಯರ್ ಆಗಿ ಹೇಳ್ತಾರೆ ಅಂತ. ದಿಸ್ ಇಸ್ ಹ್ಯಾಪನಿಂಗ್ ಇನ್ ಮೈ ಮೈಂಡ್ ಓನ್ಲಿ. ನನ್ಗೆ ಹಾಗೆ ವಿಶೇಷ ಲಕ್ಷಣ ಇಸ್ ವಾಟ್ ದಟ್ ಇಸ್ ಐ ಆಮ್ ನಾಟ್ ಫೋಕಸಿಂಗ್ ಆನ್ ದ ಸಾಮಾನ್ಯ ಲಕ್ಷಣ. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್ ದಟ್. ಐ ಆಮ್ ಜಡ್ಜಿಂಗ್, ಲೈಕ್ ನನ್ ಮನ್ಸು ಹಾಗೆ ಲೈಕ್ ವಿಶೇಷಕ್ಕೆ ಫೋಕಸ್ ಮಾಡ್ತಾ ಇದೆ. ನೋ, ಇಟ್ ಇಸ್ ಎಕ್ಸಿಸ್ಟೆನ್ಸ್. ಆಶಾ ಲಕ್ಷ್ಮಿ ಅವರು ಆಸ್ ಅರ್ಥ ಆಗಿದ್ದು ದಟ್ಸ್ ಅ ಎಕ್ಸಿಸ್ಟೆನ್ಸ್. ಶೋಭಾ ಲಕ್ಷ್ಮಿ ಕ್ಲಿಯರ್ ಆಗಿ ಹೇಳುದು ದಟ್ ಇಸ್ ಅನ್ ಎಕ್ಸಿಸ್ಟೆನ್ಸ್. ದಟ್ ಇಸ್ ದ ಅಸ್ತಿತ್ವ. ಐ ಸ್ಟಾರ್ಟೆಡ್ ಲುಕಿಂಗ್ ಎಟ್ ದಟ್ ಫ್ರಮ್ ದಟ್ ಪಾಯಿಂಟ್. ಸೊ ನಾವ್ ಐ ಡೋಂಟ್ ಜಡ್ಜ್. ಓಕೆ, ಇವ್ರು ಹೀಗೆ ಹೇಳ್ತಾರೆ, ದಟ್ಸ್ ದ ವೇ ಇಟ್ ಇಸ್. ಇವ್ರು ಇನ್ನೊಂಥರ ಹೇಳ್ತಾರೆ, ಇನ್ನೊಬ್ರು ಕ್ವೆಶ್ಚನ್ ಕೇಳ್ತಾರೆ, ಇನ್ನೊಬ್ರಿಗೆ ಅರ್ಥ ಆಗಿಲ್ಲದಾಗೆ ಕೇಳ್ತಾರೆ. ಆಲ್ ದಟ್ ಇಸ್ ಎಕ್ಸಿಸ್ಟೆನ್ಸ್. I started looking from that perspective. So that's what I wanted to share with all of you. ನನ್ಗೆ ಹೋಗ್ಬೇಕು, ನನ್ಗೆ ಲೇಟ್ ಆಯ್ತು. ಧನ್ಯವಾದಗಳು ಎಲ್ಲ ಆತ್ಮಜ್ಯೋತಿಗಳಿಗೆ. ಥ್ಯಾಂಕ್ ಯು ಆಶಾಜಿ. ಥ್ಯಾಂಕ್ ಯು. ಸೊ ಆಶಾ ಲಕ್ಷ್ಮಿ ಮುಂದುವರಿಸಿ, ಮುಂದಿನ ಪ್ರಶ್ನೆಗಳು ನೀವು ಮುಂದುವರಿಸಿ. ನಾನ್ ಪ್ರಶ್ನೆ ಎಲ್ಲಿವರೆಗೂ ಕೇಳಿದರೆ ಸತ್ಯಜಿ ಸರಿಯಾಗಿ ನೋಡಿಲ್ಲ ನಾನು. ನೀವು ಮೊಬೈಲ್ ಅಲ್ಲಿ ಇದ್ದೀರಾ? ಯಾರಿಗೆ ನೋಡಕ್ ಆಕ್ಸೆಸ್ ಇದೆ ಅವರು ಮಾಡಿ, ಯಾರಾದ್ರೂ ಪರವಾಗಿಲ್ಲ. ಎಲ್ಲಿವರೆಗೂ ಕೇಳಿದ್ರು ಅವರು? ನಾವೆಲ್ಲ ಮೊಬೈಲ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ನಮ್ಗೆ ಏನೂ ಕಾಣಿಸ್ತಾ ಇಲ್ಲ. ಎಲ್ರು ಮೊಬೈಲ್ ಅಲ್ಲಿ. ನಾನೇನು ಒಂದು ಇನ್ನೊಂದು ಪ್ರಶ್ನೆ ಇದೆ. ಗುರುಜಿ ಅವರು ಕೊಟ್ಟಿರೋ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ, ಜ್ಞಾನಿ ಹತ್ರನೇ ಇದ್ರುನು ಸಾಮಾನ್ಯ ಮನುಷ್ಯ ಐಡೆಂಟಿಫೈ ಮಾಡಕ್ ಆಗಲ್ಲ ಅವನನ್ನ ಅನ್ನೋದಕ್ಕೆ ಗುರುಜಿ ಕೊಟ್ಟಿರೋ ಉದಾಹರಣೆ ಸಹಿತ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅದೇ ಆ ಲೀಲಾವತಿ ಅವ್ರದ್ದು ಬರುತ್ತೆ ನೋಡಿ. ಲೀಲಾವತಿದೊಂದು, ಇವನ್ ಗೋಲ್ಡ್ ಸ್ಮಿತ್ ಇದನ್ನು ಒಂದು ಅದೊಂದು ಪ್ರಶ್ನೆ ಇದೆ. ಅದನ್ನ ಅದ್ ಬಿಟ್ಟು ಬೇರೆ ಎಕ್ಸಾಂಪಲ್ ಹೇಳ್ತೀರಾ ಯಾರಾದ್ರೂ ಅಂತ ಕೇಳ್ಬೋದು. ಅನ್ಸೂಯಜಿ ಹೇಳಿ. ಅನ್ಸೂಯಜಿ ಸೈಲೆಂಟ್ ಆಗಿ. ಅನ್ಸೂಯ ನಮ್ ಕೋಕಿಲ ಅವ್ರನ್ನ ಕೊನೆಯಲ್ಲಿ ಒಂಚೂರು ಮಾತಾಡ್ಸ್ಬೇಕು. ಅನ್ಸೂಯಜಿ ಹೇಳಿ ಬೇಗ. ಅದ್ ನನ್ಗೆ ಗೊತ್ತಿಲ್ಲ ಸರ್. ಅದೇನು ರಾತ್ರಿ ರಾಮಾಯಣ ಕೇಳಿ ಬೆಳಗ್ಗೆ ಏನು ಗೊತ್ತಿಲ್ಲ ಅಂದಂಗ ಆಯ್ತು ನಿಮ್ ಕತೆ. ಇಲ್ಲ, ಅದು ಲೀಲಾವತಿ ಅದಿದೆ ಎಕ್ಸಾಂಪಲ್ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಲೀಲಾವತಿನ ಕಲಾವತಿನ ಗೊತ್ತಿಲ್ಲ. ಅದೇನು ಗೊತ್ತಿಲ್ಲ ನನಗೆ. ಸತ್ಯಾಜಿ ಅದು ಚೂಡಾಲ ಮತ್ತೆ ಶಿಖಿಧ್ವಜ ಅಂತ ಹೇಳ್ತಾರೆ ಅಲ್ವಾ? ಅಲ್ಲ, ಅದೇನ್ ಆ ಸ್ಟೋರಿ ಎಲ್ಲ ಮತ್ತೇನು ಹೇಳಿ ರಿಪೀಟ್ ಮಾಡೋದು ಬೇಡ. ಬಟ್ ಅಲ್ಲಿ ಏನ್ ಕನ್ವೆ ಮಾಡಿದ್ರು ಅಂತ, ಅದೇ ನಮ್ ಪಕ್ಕದಲ್ಲೇ ಇದ್ರು ಗುರ್ಸಕ್ ಆಗಲ್ಲ. ಯಾಕೆ ನಮಗ್ ಈಗ ಸಂತೋಷದ ಹೇಳಿದ್ರು ಆಫೀಸಲ್ಲಿ ಯಾರಾದ್ರೂ ಹಂಗಿರ್ಬೋದು ಅಂತ. ನಾನ್ ಆ ಮಟ್ಟಕ್ಕೆ ಹೋಗೋವರೆಗೂ ನನಗ್ ಅದು ಗುರ್ಸಕ್ ಆಗಲ್ಲ. ಅದು ಸತ್ಯ ಅಷ್ಟೇ. ಈಗ ನಾವು ಜೊತೆಲೇ ಇರೋರು ನೋಡ್ತಾ ಇರ್ತೀವಲ್ಲ, ನನಗ್ ಜ್ಞಾನ ಬರ್ತಾ 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 ಅವ್ರು ಜ್ಞಾನಿ ಅನ್ನೋದು ನನಗ್ ನಿಧಾನಕ್ಕೆ ತಿಳಿತಾ ಹೋಗುತ್ತೆ ಅಷ್ಟೇ. ಅವ್ರು ಫಸ್ಟ್ ಇಂದ ಜ್ಞಾನಿಯಾಗೇ ಇರ್ತಾರೆ. ಹಂಗೆ ಎಕ್ಸಾಂಪಲ್ ಅಂದ್ರೆ ಯಾರಿಗಾದ್ರೂ ಲೈಫಲ್ಲಿ ಆತರ ಎಕ್ಸಾಂಪಲ್ ಬಂದಿದ್ರೆ ಅನುಭವದಲ್ಲಿ ಹೇಳ್ಬೋದು. ಲೈಕ್ ಇವಾಗ ಮಸಾಲ ದೋಸೆ ಅಲ್ಲ ಸತ್ಯಜಿ, ಮಸಾಲ ದೋಸೆ ನಿಜವಾಗ್ಲು ಹೆಂಗಿರುತ್ತೆ ಅಂತ ಚೆನ್ನಾಗಿ ಟೇಸ್ಟ್ ಮಾಡಿರೋರ್ಗೆ ಯಾವ ಹೋಟ್ಲು ಕರ್ಕೊಂಡೋದ್ರು ಇನ್ನು ಹೀಗಿರ್ಬೇಕಾಯ್ತು ಹಾಗೆ ಜ್ಞಾನಿ ಆದವನು ಅವನು ಅರ್ಥ ಹಾಕೊಂಡ್ ಆ ಲೆವೆಲ್ ಅಲ್ಲಿ ಅವನಿರ್ತಾನೆ. ಆದ್ರಿಂದ ಅವನ್ಗೆ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ.
ಆಕ್ಚುಲಿ ಎಕ್ಸಾಂಪಲ್ ಹೇಳಿದ್ದು ನಾನು ಮಸಾಲ್ ದೋಸೆ. ನಾನು ಎಕ್ಸಾಂಪಲ್ ಅನ್ನೋದಕ್ಕಿಂತ ನಾನು ಫಸ್ಟ್ಗೆ ಅದೇ ಇವಾಗ ಸುಮಾರು ಜನಕ್ಕೆ ಗುರುಜಿ ಹತ್ರ ಬರೋವಾಗ್ಲೇ ಬರ್ತಿದ್ದಂಗೆನೆ ಭಕ್ತಿ, ಪೀಸ್, ಶಾಂತಿ ಅದೆಲ್ಲ ಹೇಳ್ತಾರಲ್ವಾ. ಸುಮಾರು ಜನ ನಾವು ಸಮಸ್ಯೆ ಅನ್ಕೊಂಡು ಬರ್ತೀವಿ. ವೆರಿ ರೇರ್ ನಾವು ಆತ್ಮಜ್ಞಾನನೇ ಬೇಕು ಅಂತ ಬರೋರು ವೆರಿ ಲೆಸ್ ಪರ್ಸೆಂಟೇಜು. ಸೊ ಹಾಗೇನೆ ಇವಾಗ ನನಗೆ ಆಕ್ಚುಲ್ ಆಗಿ ತುಂಬಾ ಇವಾಗ ಎಲ್ಲ ಸುಮಾರು ಜನ ಹೇಳೋ ತರ ಆ ತರ ಒಂದು ಏನ್ ಹೇಳ್ತೀರಿ, ವರ್ಚಸ್ಸು, ಆರ, ಅಟ್ರಾಕ್ಷನ್ನು ಅದ್ಯಾವುದು ಏನೂ ಇರ್ಲಿಲ್ಲ. ಬಟ್ ಏನೋ ಒಂದ್ ಹೇಳಲಿಕ್ಕೆ ಆಗದೆ ಇರೋದು ಒಂದೇನೋ ಏನಿತ್ತು, ಪುಲ್ಲಿಂಗ್ ಇತ್ತು, ಹೋಗ್ಬೇಕು ಅವ್ರ ಹತ್ರ. ಪ್ಲಸ್ ಫಸ್ಟ್ ಟೈಮ್ ಅವರು ಒಂದು ಏನದು ಓಂಕಾರ ಧ್ಯಾನ ಅಂತ ಅಟೆಂಡ್ ಮಾಡಿದ್ದು ನಾನು. ಅಲ್ಲಿ ಏನು ಆತರ ತುಂಬಾ ನಾನು ಇದು ಅಟೆಂಡ್ ಮಾಡಿದೆ ಫಸ್ಟ್ ಇದ್ರಲ್ಲೇನೆ ನನಗೆ ಹಂಗಾಗೋಯ್ತು ಹಿಂಗಾಗೋಯ್ತು, ಅವ್ರ ಬಗ್ಗೆ ಹಿಂಗ್ ಅನ್ನಿಸ್ಬಿಡ್ತು. ಏನಿಲ್ಲ ಅಂದ್ರೆ ನಾನು ಆ ಲೆವೆಲಲ್ಲಿ ಇರ್ಲೇ ಇಲ್ಲ, ಅದನ್ನೆಲ್ಲ ರಿಸೀವ್ ಮಾಡೋ ಲೆವೆಲಲ್ಲಿ ಆ ತರ. ಬಟ್ ಸಮಥಿಂಗ್ ಅದು ಒಂಥರ ಅನ್ಎಕ್ಸ್ಪ್ಲೈನಬಲ್. ಆ ಹೂ ಆಮ್ ಐ ಅನ್ನೋ ಒಂದು ಸಣ್ಣ ಕಾನ್ಸೆಪ್ಟ್ ತಂದು ಒಂಚೂರು ಏನೋ ಹೇಳ್ತಾರೆ. ಅಲ್ಲಿವರೆಗೂ ಅದ್ರ ಬಗ್ಗೆ ಏನೇನೋ ಗೊತ್ತಿರ್ಲಿಲ್ಲ. ಅದು ಏನೋ ಅದೇ ಒಂಥರ ಸೀಡ್ ಹಾಕಿದ್ರು ಅನ್ನೋ ತರ. ಸಮಥಿಂಗ್ ಏನೋ ಪುಲ್ಲಿಂಗು, ಏನೋ ಹೋಗ್ಬೇಕು, ಕೇಳಬೇಕು, ಏನೋ ಹೇಳ್ತಿದ್ದಾರೆ, ಏನೋ ಗೊತ್ತಾಗ್ತಾ ಇಲ್ಲ, ಏನೋ ಅರ್ಥ ಆಗ್ತಿಲ್ಲ. ಅವರು ಹೂ ಆಮ್ ಐ ಅನ್ನೋದು ಹೇಳಿದಾಗಂತೂ ನಾನು ಸತ್ಯವತಿ ಅಂತ ಅಲ್ಲದೆ ಇನ್ನೇನು ಹೇಳಕ್ ಸಾಧ್ಯ, ಇನ್ನೇನು ಹೇಳಕ್ಕಿದೆ, ಏನಕ್ಕೆ ಹಿಂಗೆ ಹೇಳ್ತಾರೆ, ಆ ಒಂದು ಒಂಥರ ಕ್ವೆಸ್ಟ್ ಸ್ಟಾರ್ಟ್ ಆಯ್ತು. ಹಂಗೆ ಅಂದ್ರೆ ಅದು ಹೋಗ್ತಾ 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 ಕ್ಲಾರಿಟಿ ಸಿಗ್ತಾ ಅವ್ರ ಬಗ್ಗೆ ಆ ಜ್ಞಾನಿ ಎನ್ಲೈಟೆಂಡ್ ಅನ್ನೋದು, ಸದ್ಗುರು ಅನ್ನೋದು ಅದು ನಿಧಾನಕ್ಕೆ ತಿಳಿತಾ ಹೋಯ್ತು. ಅಂದ್ರೆ ಇಲ್ಲಿ ನನ್ನ ಒಂದು ಇದು ಬೆಳವಣಿಗೆನೆ ಹೊರತು ಅವ್ರದಲ್ಲ. ಅಲ್ಲಿ ಹಾಗೆ ಪರ್ಸನಲ್ ಲೆವೆಲಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ತರ ನನಗೆ ಇದನ್ನು ಹೇಳ್ಬೋದು. ನಾನು ಗುರುತಿಸೋದ್ರಲ್ಲಿ ನಾನು ಆ ಮಟ್ಟದಲ್ಲಿ ಇರ್ಲೇ ಇಲ್ಲ ಅಂತ. ಕೆಲವರಿಗೆ ನೋಡ್ತಿದ್ದಂಗೆನೆ ಇರುತ್ತೆ, ಅಂದ್ರೆ ಆ ಲೆವೆಲಲ್ಲೇ ಇರ್ತಾರೆ. ನೋಡಿದ ತಕ್ಷಣನೇ ಕೆಲವ್ರಿಗೆ ಅದೇ ಶ್ರವಣ ಮಾತ್ರೇಣ ಅನ್ನೋ ತರ, ಅವ್ರು ಏನೋ ಒಂದು ಹೇಳಿದ ತಕ್ಷಣ ಅಲ್ಲಿ ಪಕ್ವವಾಗ್ಬಿಟ್ಟಿರ್ತಾರೆ ಅಂತಾರಲ್ವಾ, ಆ ತರದಲ್ಲೂ ಇರುತ್ತೆ. ಹಂಗೆ ಅದು ಇನ್ನೊಂದು ಸತ್ಯಜಿ, ಜ್ಞಾನಿಯಾದವರು ನೀವ್ ಹೇಳ್ದಂಗೆ ಏನು ಹೇಳ್ಕೊಳಕ್ ಹೋಗಲ್ಲ. ಅವ್ರು ಹೇಳ್ಕೊಡೋದಲ್ಲ, ಸೈಲೆಂಟ್ ಆಗಿ ಇರ್ತಾರೆ. ಅವಾಗ ನಾವ್ ಅನ್ಕೊಂತೀವಿ ಏನ್ ಇವ್ರಿಗೆ ಏನು ಗೊತ್ತಿಲ್ಲ, ಸೈಲೆಂಟ್ ಆಗಿ. ಬೇರೆಯವರೆಲ್ಲ ಎಲ್ಲಾರು ಗೊತ್ತಿರೋ ಸ್ವಲ್ಪ ಮಾತಾಡ್ತಿರ್ತಾರೆ, ಇವ್ರು ಸೈಲೆಂಟ್ ಆಗೇ ಇರ್ತಾರೆ. ಇವ್ರಿಗೆ ಏನು ಗೊತ್ತಿಲ್ಲ ಅಂತ ನಾವ್ ಅನ್ಕೊಂತೀವಿ. ಆತರ ಸೈಲೆಂಟ್ ಅನ್ನೋ ನಮ್ ಗುರುಗಳು ಒಂದ್ ಸ್ವಲ್ಪ ಎಕ್ಸೆಪ್ಷನ್. ಸೈಲೆಂಟ್ ಅಂದ್ರೆ ಅವ್ರ ಆ ಸೈಲೆನ್ಸ್ ಇದೆ, ಬಟ್ ಇವ್ರು ಮಾತಾಡೋದು ಜಾಸ್ತಿನೇ. ಅಂದ್ರೆ ನಾನಿ ಅಂತ ಹೇಳ್ಕೊಳ್ದೆ ಇದ್ರು ಮಾತಾಡ್ತಾರೆ. ಅಂದ್ರೆ ಇವರ ಒಂದು ಇದು ಅಷ್ಟೇ, ಅವ್ರಿಗೆ ಆಸ್ ಇದು ಅವ್ರದೊಂದು ಒಂದು ನೇಚರ್ ಏನಿದೆ ಅದು. ಅದೇ ಒಬ್ರೊಬ್ರದ್ದು ಒಂದೊಂದ್ ಇರುತ್ತೆ ಜ್ಞಾನಿಗಳಲ್ಲಿ ಅಂತಾರಲ್ಲ, ಹಾಗೆ ಮಹರ್ಷಿಗಳು ಮಾತು ಕಮ್ಮಿ ಅಂತಾರೆ. ನಮ್ಮ ಪ್ರಭುಜಿ ತಗೊಂಡ್ರೆ ಆತರ, ಬೇರೆಯವ್ರು ತಗೊಂಡ್ರೆ ಬೇರೆ ರೀತಿ. ಅದೇ ಒಬ್ರೊಬ್ರದ್ದು ಲಕ್ಷಣಗಳು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಜ್ಞಾನ ಒಂದೇ, ಆತ್ಮಜ್ಞಾನ ಒಂದೇ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಆತ್ಮಜ್ಞಾನದ ಬಗ್ಗೆ ಒಂದು 3-4 ಪದಗಳನ್ನ ಉಪಯೋಗಿಸಿ ಹೇಳ್ತಾ ಇದ್ದಾರೆ. ಅದೇನು ಅಂತ ಯಾರಿಗಾದ್ರೂ ಜ್ಞಾಪಕ ಬರುತ್ತಾ? ಆತ್ಮಜ್ಞಾನ ಅನ್ನೋದು ಸಹಜ, ಸುಲಭ, ಸರಳ, ಸಹಜ, ಸರಳ, ಸುಂದರ. ಎಲ್ಲವೂ ಸು ಕನ್ನಡದಲ್ಲಿ ಬಂದಿರೋದ್ರಿಂದ. ಆಮೇಲೆ ಇದು ಆಕ್ಚುಲಿ ಮನಸ್ಸು ಹೊರಗಡೆ ಹೋದಾಗ 5 ಲಕ್ಷಣಗಳು. ಅದು ನಾವು ಮುಂಚೆನು ಪ್ರೀವಿಯಸ್ ಕೆಲವು ಟಾಕ್ಸ್ ಅಲ್ಲೂ ತಗೊಂಡಿದ್ದೀವಿ. ಮತ್ತೆ ಮಧ್ಯದಲ್ಲಿ ಒಂದು ಗಲಿತೆಯ ಬಗ್ಗೆ ಕೇಳಿದ್ದಾರೆ ಗುರುಜಿ. ಇದನ್ನೇ ಯಾರಾದ್ರೂ ಹೇಳಿ. ಇದು ಆಕ್ಚುಲ್ ಆಗಿ ನಾನು ಈ ಗಲಿತೆ ಅನ್ನೋ ಪದ ಏನಾದ್ರು ತಪ್ಪಾಗಿ ಹೇಳಿದಾರ ಅನ್ಕೊಂಡೆ, ಬಟ್ ಆ ಶ್ಲೋಕದಲ್ಲಿ ಬಂದಿರೋ ಪದ ಅದನ್ನ ಹಂಗಂಗೆ ತಗೊಂಡಿದ್ದಾರೆ. ಅದನ್ನ ಎಕ್ಸ್ಪ್ಲೇನ್ ಮಾಡಿ ಸಂಸ್ಕೃತದನ್ನ ಹೇಳಿ. ಸಂಧ್ಯಾ ನೀವೇ ಹೇಳಿ. ಅದೇ ದೇಹಾಭಿಮಾನ ಗಲಿತೆ ಅನ್ನೋದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ? ಗಲಿತೆ ಅಂತಂದ್ರೆ ನಾನು ಪ್ಲಸ್ ಅಂತ ಬರುತ್ತಲ್ಲ, ಅದೆಲ್ಲ ಗಲಿತೆ ಅಂತಾರೆ. ದೇಹಾನುಭಾವ ಅಂದ್ರೆ ಅದ್ರ ಮೇಲೆ ನನ್ನ ಇದು, ನಾನು ಹೆಂಗಸು, ನಾನು ಗೃಹಿಣಿ, ನಾನು ತಾಯಿ, ನಾನು ಮಗಳು, ಇವೆಲ್ಲ ಪ್ಲಸ್. ನಾನು ಮುಂದೆ ಎಲ್ಲ ಪ್ಲಸ್ ಬರುತ್ತಲ್ಲ, ಇವೆಲ್ಲ ಗಲಿತೆ ಅಂತ ಹೇಳ್ತಾರೆ ಪ್ರಭುಜಿಯವರು. ಇದನ್ನೆಲ್ಲ ತೆಗೆದಾಕ್ಬಿಟ್ರೆ ನಾನು ಅನ್ನೋದಿರುತ್ತಲ್ಲ, ಅದು ಜ್ಞಾನ ಅಂತಾರೆ. ಗಲಿತೆ ಅಂದ್ರೆ ಎಲ್ಲ ಗುಡ್ಡೆ ಹಾಕೊಂತೀವಲ್ಲ, ನಂದು ಅಂತ ಕಸ ಕಡ್ಡಿ ಎಲ್ಲ, ಅದೆಲ್ಲ ಗಲಿತೆ. ಗಲೀಜು ಅವ್ರು ಆಕ್ಚುಲ್ ಆಗಿ ಎಲ್ಲ ಹೋಯ್ತು ಅನ್ನೋ ತರದಲ್ಲೂ ಹೇಳಿದಾರಲ್ವಾ. ದೇಹಾಭಿಮಾನ ಹೋಯ್ತು, ಗಲಿತೆ ಹೋಯ್ತು. ಅದು ಯಾವಾಗ ಹೋಗುತ್ತಾ ಅದಕ್ಕೆ ಜ್ಞಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಇಲ್ಲಿ ನಾನು ಗಂಡ ಹೆಂಡತಿ ಮಗಳು ಅತ್ತೆ ಸೊಸೆ ಅದು ಇದು ಎಲ್ಲಾನು ನಾವು ನಾನು ಜೊತೆಗೆ ಅದೇ ಏನದು
ಆ ಜಂಬ ಸೇರಿಸ್ಕೋತೀವಿ ನಾವು, ಅದೇನೋ ಒಂದು ಪದ ಉಪಯೋಗಿಸ್ತಾರೆ, ಅದೆಲ್ಲ ನಾವು ಜಂಬ ಸೇರಿಸ್ತೀವಲ್ಲ. ಬಟ್ ಏನಂದ್ರೆ ಎಲ್ಲದಕ್ಕಿಂತ ಮುಂಚೆ ನಾನು ಸತ್ಯವತಿ ಅನ್ನೋ ಐಡೆಂಟಿಫಿಕೇಶನ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಅದು ಫಸ್ಟ್. ಅದಾದ್ಮೇಲೆ ಅದ್ರ ಜೊತೆ ಮಗಳು, ಗಂಡ, ಹೆಂಡತಿ, ತಾಯಿ, ಇದು ಫಸ್ಟಿಗೆ ನಾನು ಇದ್ರ ಜೊತೆ ಗುರುತಿಸ್ಕೊಂಡಿರೋದೇ ಫಸ್ಟ್. ಅದೂ ಹೋಗುತ್ತೆ ನಾನು ಅನ್ನೋ ಆ ದೇಹಾಭಿಮಾನ ಗಲಿತೆ. ಅದಾದ್ಮೇಲೆ ರೋಲ್ಸ್. ಅದು ರೋಲ್ಸ್ ನೀನು ಗುರುತಿಸ್ಕೋ ಅನ್ನೋದನ್ನು ನಮಗ್ ತುಂಬಾ ಹೇಳ್ತಾರೆ ಇವರು. ನೀವು ಆ ರೋಲಲ್ಲಿ ಇದ್ದೀರಾ, ಅದಕ್ಕೆ ಎಕ್ಸಾಂಪಲ್ಗಳು ಕೊಡ್ತಾರೆ. ಇವಾಗ ನೀವು ಜ್ಞಾನ ಬಂದ ಮೇಲೆ ಹಿಂಗ್ ಮಾಡಕ್ಕಾಗತ್ತಾ, ಹಂಗ್ ಮಾಡಕ್ಕಾಗತ್ತಾ ಅಂತ ಅಂದ್ಮೇಲೆ, ಈಗ ಮಗಳು ಅಂತ ಇದ್ದವಳು ಮದ್ವೆ ಆದ್ಮೇಲೆ ಹೆಂಡತಿಯಾಗಿ ಮಗಳಾಗೂ ಇರ್ತಾಳೆ, ಹೆಂಡತಿಯಾಗೂ ಇರ್ತಾಳೆ, ಆಮೇಲೆ ತಾಯಿನೂ ಆಗ್ತಾಳೆ. ಅವಳು ಏನ್ ಮಾಡಕ್ಕಾಗಲ್ವಾ? ಅದೇ ತರನೇ ಇದು. ಜ್ಞಾನಿ ಆದವನು ಜ್ಞಾನಿ ಆದ್ಮೇಲೂ ರೋಲ್ಸ್ನ ಅದಕ್ಕೆ ತಕ್ಕನಾಗಿ ನಿಭಾಯಿಸಕ್ಕಾಗತ್ತೆ. ಈಗ ಸಂಸಾರಿ ಆಗಿದ್ರೆ, ಅವನು ಸನ್ಯಾಸಿ ಆಗಿದ್ರೆ ಆ ಪ್ರಾಬ್ಲಮ್ ಇಲ್ಲ, ಸಂಸಾರಿ ಆಗಿದ್ದಾಗ ಅದು ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅದೇ ಇನ್ನ ಸಮಾಧಿಲಿ ಏನಾಗುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಸಂಧ್ಯಾ ಫಸ್ಟೇ ಹೇಳಿದ್ರಿ, ಕಸ ಎಲ್ಲ ಹೋಗುತ್ತೆ ಅನ್ನೋದು. ಆಲ್ಮೋಸ್ಟ್ ಎಲ್ಲ ಕವರ್ ಆಯ್ತು ಅನ್ಸುತ್ತೆ. ಅದು ಇನ್ನೇನಾದ್ರೂ ಇದೆಯಾ ನೋಡಿ? ಎಲ್ಲ ಆಗಿದೆ ಅಂತಾದ್ರೆ ಒಂದು. ಆಮೇಲೆ ಇವಾಗ ಒಂದು ಪ್ಲೇ ಲಿಸ್ಟ್ ಶೇರ್ ಮಾಡಿದ್ದಾರೆ ದಿನನಿತ್ಯ ಪ್ರಾಕ್ಟೀಸ್ಗೆ. ಇವಾಗ ನೀವು ಕೆಲವರು ಕ್ಯಾಂಪ್ ಅಟೆಂಡ್ ಮಾಡಿದವರು 2 ಟೈಮ್ ಏನೋ ಮಾಡ್ಕೊಂಡು ಹೋಗ್ತಿದ್ದೀರಾ ಅನ್ಸುತ್ತೆ ರೆಗ್ಯುಲರ್ ಆಗಿ ಇದು ಅಭ್ಯಾಸಗಳು. ಬಟ್ ಇವಾಗ ಏನಂದ್ರೆ ಪ್ರಾಕ್ಟೀಸ್ಗೆ ಅಂತಾನೆ ರೆಕಾರ್ಡ್ ಮಾಡಿ ಧ್ಯಾನ, ಧಾರಣ, ಸಮಾಧಿ, ಪ್ರಾಣಾಯಾಮ, ಪ್ರತ್ಯಾಹಾರ ಆ ಒಂದು ಇದರಲ್ಲಿ ಒಂದು ಆರ್ಡರ್ ಅಲ್ಲಿ ಮಾಡಿದ್ದಾರೆ. ಅದು ನಾನು ಈಗ ಶೇರ್ ಮಾಡ್ತೀನಿ, ಇವಾಗ ಹಾಕ್ತೀನಿ ಪ್ಲೇ ಲಿಸ್ಟು. ಅದ್ರ ಪ್ರಕಾರ ಇದು ನಮ್ಗೆ ನಮ್ ದಿನನಿತ್ಯದ ಪ್ರಾಕ್ಟೀಸ್ಗೆ ಒಂದು, ಮತ್ತು ಅದರಲ್ಲಿರೋದ್ನು ನಾವು ಇಲ್ಲಿ ಮಾಡೋವಾಗ ಕನ್ನಡ ಇಂಗ್ಲಿಷ್ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ, ಅದನ್ನ ಮಾಡ್ಬೋದು. ಆಮೇಲೆ ಇನ್ನೊಂದು ನಾನು ಇದು ರೆಕಾರ್ಡಿಂಗ್ ಮುಗಿದ್ಮೇಲೆ ಹೇಳ್ತೀನಿ ಅದು ನೆಕ್ಸ್ಟ್ ಇದು. ಸೊ ಇವಾಗ ಆ ಒಂದು ಇದರಿಂದಾನೇ ಒಂದು ಸಮಾಧಿದೊಂದು 8-10 ನಿಮಿಷದ ಒಂದು ಸಣ್ಣದೊಂದಿದೆ, ಅದನ್ನ ಶೇರ್ ಮಾಡ್ತೀನಿ ನಾನು. ಸತ್ಯಜಿ ಇನ್ನೊಂದ್ಸಲ ಹೇಳಿ, ನನಗೆ ಫೋನ್ ಬಂತು ಗೊತ್ತಾಗಿಲ್ಲ, ಏನೋ ಹೇಳ್ತಿದ್ರಿ. ಇವಾಗ ನೀವೆಲ್ಲ ಕೆಲವ್ರು ಕ್ಯಾಂಪ್ ಅಟೆಂಡ್ ಮಾಡಿದವರು 2 ಟೈಮ್ ಪ್ರಾಕ್ಟೀಸ್ ಅಂತಾನು ಮಾಡ್ತಿದ್ದೀರಾ ಗ್ರೂಪ್ ಮಾಡ್ಕೊಂಡಲ್ವಾ? ಕ್ಯಾಂಪ್ ಅಟೆಂಡ್ ಮಾಡಿಲ್ಲ ಸತ್ಯಜಿ. ಹಾ, 2 ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಮಾಡಿದ್ರು. ಸೊ ಕೆಲವರು ಒಟ್ಟಾಗಿ ಸೇರ್ಕೊಂಡು ಆ ಪ್ರಾಕ್ಟೀಸ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಬಿಟ್ಟು ಇವಾಗ ಕ್ಯಾಂಪಲ್ಲೇ ಸುಮಾರು ಕೊಟ್ರು ಅವರು, ನಿಧಿಧ್ಯಾಸ, ಸಮಾಧಿ, ಧ್ಯಾನದ್ದೆಲ್ಲ. ಬಟ್ ಈಗ ಇನ್ನೂ ಏನ್ ಮಾಡಿದ್ರು, ನಮ್ಗೆ ಇನ್ನೂ ಈಸಿ ಮಾಡಕ್ಕೆ, ನಮಗ್ ದಿನನಿತ್ಯದ ಪ್ರಾಕ್ಟೀಸ್ಗೆ ಅಂತಾನೇನೆ ಅದೇ ಇದು ಏನದು ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ತರ ಒಂದು ಲೆವೆಲ್ ಯಾವ ರೀತಿ ಅದು ಒಂದು ಇದು ಬರಬೇಕು, ಕನ್ನಡ ಮತ್ತು ಇಂಗ್ಲಿಷು ಸಪ್ರೇಟ್ ಆಗಿ ಒಂದು ರೆಕಾರ್ಡ್ ಮಾಡಿ ಪ್ಲೇ ಲಿಸ್ಟ್ ನನ್ಗೆ ಶೇರ್ ಮಾಡಿದ್ದಾರೆ. ನಾನು ಈಗ ಗ್ರೂಪ್ ಶೇರ್ ಮಾಡ್ತೀನಿ. ಅದರಿಂದ ಇವಾಗ ಒಂದು ಸಣ್ಣ ಪ್ರಾಕ್ಟೀಸು ಮಾಡ್ಬೋದು, ಮತ್ತೆ ಇಂಡಿವಿಜುವಲಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಡೈಲಿ ಫುಲ್ ಪ್ಲೇ ಲಿಸ್ಟು ಡೈಲಿ ಒಂದ್ಸತಿ ಮಾಡಕ್ ಆಗುತ್ತೆ ಅನ್ಸುತ್ತೆ, ಚಿಕ್ಕದಾಗಿದೆ. ಇಲ್ಲ 2-3 ಒಂದಿನ ಅಟ್ ಎ ಟೈಮು. ಕನ್ನಡ ಇಂಗ್ಲಿಷ್ ಸಪ್ರೇಟ್ ಇದೆ, ಅದು ಮಾಡ್ತೀನಿ. ಆಯ್ತಾ? ಇವಾಗ ಅದ್ರದ್ದು ಒಂದು ಇದನ್ನ ನಾನು ಚಿಕ್ಕದು ಸಮಾಧಿ ಪ್ರಾಕ್ಟೀಸ್ ಈಗ ನಮ್ದು ಯಾವತ್ತು ಆಯ್ತು ಸತ್ಯಜಿ ಹೋಗೋದು? ಅದೇ ಅದು ರೆಕಾರ್ಡಿಂಗ್ ನಿಲ್ಸಿದ್ಮೇಲೆ ಹೇಳ್ತೀನಿ. ಇವಾಗ ನಾನು ಅದು ಸಮಾಧಿದು ಶೇರ್ ಮಾಡ್ತೀನಿ. ಓಕೆನಾ? ಒಂದು ನಿಮಿಷ, ಯಾಕೋ ಲಾಗಿನ್ ಕೇಳ್ತಾ ಇದೆ.
ಇವಾಗ ಶೇರ್ ಮಾಡ್ತೀನಿ. ಕೇಳಿಸುತ್ತಾ ಅಂತ ಹೇಳಿ ಹಾಕ್ತೀನಿ. ಈ ದಿನ ಸಮಾಧಿಯ ಅಭ್ಯಾಸ ಮಾಡೋಣ. ಸಮಾಧಿ ಅಂದ್ರೆ ಧಿ ಅಂದ್ರೆ ಬುದ್ಧಿ. ಬುದ್ಧಿ ಸಮತೋಲನ ಬರಬೇಕು. ಆವಾಗ ಏಕತ್ವದ ಅನುಭವ ಆಗ್ತದೆ. ಆ ಏಕತ್ವದ ಬಗ್ಗೆ ಚಿಂತನೆ ಮಾಡೋಣ, ಧ್ಯಾನ ಮಾಡೋಣ. ಕಣ್ಣು ಮುಚ್ಕೊಳ್ಳಿ. ಗಮನ ಆಜ್ಞಾಚಕ್ರದ ಕಡೆ ತಗೊಳ್ಳಿ. ಮನಸ್ಸಿನಲ್ಲಿ ಯಾವ್ದಾದ್ರು ಯೋಚನೆ ಬಂದ್ರೆ ಓಂ ನಮಃ ಶಿವಾಯ ಅನ್ನೋ ಬಗ್ಗೆ ಯೋಚನೆ ಮಾಡಿ ಹೇಳಿ. ಇಡೀ ವಿಶ್ವವನ್ನು ಆವರಿಸಿಕೊಂಡಿರುವ ಶಕ್ತಿ ಸ್ವರೂಪಿ ನಾನು, ಶಿವಸ್ವರೂಪ ನಾನು. ಶಿವೋಹಂ. ಇಡೀ ವಿಶ್ವದಲ್ಲಿ, ಅಪಾರವಾದ ವಿಶ್ವದಲ್ಲಿ ಕೇವಲ ಅವಕಾಶ ಇದೆ. ವಸ್ತು ಅನ್ನೋದು ವಿಶ್ವದ 0.001 ಅದು ಸಣ್ಣ ಪ್ರಮಾಣ. ಇಡೀ ವಿಶ್ವದಲ್ಲಿ, ಅನಂತ ವಿಶ್ವದಲ್ಲಿ ಅವಕಾಶ ಹರಡಿದೆ. ನಿಧಾನವಾಗಿ ನಿಮ್ಮ ಗಮನ ನಮ್ಮ ಮಿದುಳಿನ ತಲೆಬುರುಡೆ ಒಳಗಿರುವ ಅವಕಾಶ, ಅದಕ್ಕೆ ಬ್ರಹ್ಮಕಪಾಲ ಅಂತ ಹೇಳ್ತಾರೆ, ಅಲ್ಲಿ ಬರಲಿ. ಗಮನ ಬ್ರಹ್ಮರಂಧ್ರದ ಕಡೆ ಹೋಗಿ ಬ್ರಹ್ಮ ಕಪಾಲ ಅಥವಾ ತಲೆ ಒಳಗಿರೋ ಭಾಗ ಅವಕಾಶ, ಎದೆಯ ಭಾಗ, ಕೈಯೊಳಗೆ, ಹೊಟ್ಟೆಯೊಳಗೆ, ಕಾಲಿನೊಳಗೆ ಇರೋ ಅವಕಾಶದ ಕಡೆ ಗಮನ ಕೊಡಿ. ನಮ್ಮ ಇಡೀ ಶರೀರದಲ್ಲಿ ಅವಕಾಶ ತುಂಬಿಕೊಂಡಿದೆ. ಅದನ್ನು ಗಮನಿಸ್ತಿರೋ ಸಾಕ್ಷಿ ನಾನು. ಈ ಅವಕಾಶದಲ್ಲಿ ಸಂವೇದನೆಗಳು, ಸೆನ್ಸೇಷನ್ಸ್ ಕಂಡು ಬರ್ತವೆ. ಅವು ಕಾಣ್ತವೆ, ಮರೆಯಾಗ್ತವೆ. ಆದರೆ ಅವಕಾಶ, ಸ್ಪೇಸ್ ಸದಾಕಾಲ ಹಾಗೆ ಇರುತ್ತೆ. ನಿಧಾನವಾಗಿ ಗಮನವನ್ನ ತಲೆಯಿಂದ ಒಂದು 12 ಇಂಚು ಮೇಲ್ಭಾಗಕ್ಕೆ ತಗೊಂಡೋಗಿ ಒಳಗಿನ ಅವಕಾಶ, ಹೊರಗಿನ ಅವಕಾಶ ಎರಡು ಒಂದೇ. ಅನಂತ ಅವಕಾಶ. ಆ ಅನಂತ ಅವಕಾಶದಲ್ಲಿ ಈ ವಿಶ್ವ ಅನ್ನೋದೊಂದು ಸಣ್ಣ ಭಾಗ.
ಅವಕಾಶವನ್ನ ಗೋಡೆಗಳಾಗ್ಲಿ ದೇಹವಾಗ್ಲಿ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಳಗಿನ ಅವಕಾಶ ಮತ್ತು ಹೊರಗಿನ ಅವಕಾಶ ಎರಡು ಒಂದೇ. ಅದನ್ನು ಗಮನಿಸ್ತಿರೋ ಸಾಕ್ಷಿ ನಾನು. ಅವಕಾಶದಲ್ಲಿ ಏನೂ ಇಲ್ಲ, ಎಲ್ಲೋ ಕ್ಷಣಿಕವಾಗಿ ಕಂಡು ಮರೆಯಾಗ್ತವೆ. ಸಾಕ್ಷಿಯಾದ ನಾನು ಶುದ್ಧ ಚೈತನ್ಯ, ಅರಿವಿನ ಸ್ವರೂಪ, ಬ್ರಹ್ಮ ಸ್ವರೂಪ. ಈ ರೀತಿ ಸಮಾಧಿ ಅಭ್ಯಾಸವನ್ನ ಮಾಡಬೇಕು. ನಿಧಾನವಾಗಿ ಕಂಡುಬಿಡಬಹುದು. ತುಂಬಾ ಚೆನ್ನಾಗಿತ್ತು ಸತ್ಯಾಜಿ. ಮಧ್ಯ ಒಂದೊಂದು ಸೆಕೆಂಡ್ ಬ್ರೇಕ್ ತರ ಆಗ್ತಿತ್ತು. ರೆಕಾರ್ಡಿಂಗ್ ಆ ತರ ಇದೆಯಾ ಅಥವಾ ಏನು? ಇಲ್ಲ ಇಲ್ಲ ಆಶಾ, ನಿಮ್ದು ಇವತ್ತು ಸೆಟ್ ಎಲ್ಲ ಏನೋ ಸ್ವಲ್ಪ ಬ್ರೇಕ್ ಇದೆ. ಇದಿವಾಗ ನಾನು ಪ್ಲೇ ಲಿಸ್ಟ್ ಶೇರ್ ಮಾಡಿದ್ದೀನಿ, ಕಂಪ್ಲೀಟ್ ಆರ್ಡರ್ ಅಲ್ಲೆಲ್ಲ ಇದೆ ಕನ್ನಡ. ಈಗ ಜಸ್ಟ್ ಶೇರ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಮಾಡ್ಕೊಳಕ್ಕೆ ಇದು ಹಾಕೊಂಡು ಮೆಡಿಟೇಷನ್ ಕೂತ್ ಬಿಟ್ರೆ ಜ್ಞಾನದಿಂದ ಧ್ಯಾನ ಅಂತ ಹೇಳ್ತಾರೆ ನೋಡಿ ಗುರುಜಿ. ಸುಮ್ನೆ ನಾವು ಕೂತ್ಕೊಳ್ಳೋದಕ್ಕನ್ನು ಇದನ್ನ ಕೇಳಿಸ್ಕೊಂಡ್ ಕೂತ್ ಬಿಟ್ರೆ ಹಾಫ್ ಅನ್ ಅವರ್ 1 ಅವರ್ 2 ಅವರ್ಸ್ ಸಪರೇಟ್ ಆಗಿ ರೆಕಾರ್ಡ್ ಮಾಡಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಎಲ್ಲ ಮಾಡಿದ್ದಾರೆ. ಜೊತೆಗೆ ಇದು ಅದೇ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂದ್ರೆ ಯೂಶಲಿ ಬೇರೆ ಇದ್ರಲ್ಲೆಲ್ಲ ಕ್ಲೋಸಿಂಗ್ ಪ್ರೇಯರ್ ಹೇಳ್ತಾರೆ, ಇದ್ರಲ್ಲಿ ಹೇಳಿಲ್ಲ. ಕ್ಲೋಸಿಂಗ್ ಪ್ರೇಯರ್ ಸಂಧ್ಯಾ ಕ್ಲೋಸಿಂಗ್ ಪ್ರೇಯರ್ ಹೇಳಿ, ಇದನ್ನ ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಮಾತಾಡಿ. ಅಲ್ಲ ಸತ್ಯಜಿ, ಮೆಡಿಟೇಷನ್ ಇದ್ರಲ್ಲಿ ಕ್ಲೋಸಿಂಗ್ ಪ್ರೇಯರ್ಸ್ ಇಷ್ಟಕ್ಕೆ ಅಬ್ರಪ್ಟ್ ಆಗಿ ಸ್ಟಾಪ್ ಆದ್ರೇನೆ ಒಳ್ಳೇದು. ಯಾಕಂದ್ರೆ ನಾವು ಕಂಟಿನ್ಯೂ ಮಾಡ್ಬೋದು ಮೆಡಿಟೇಷನ್. ಕ್ಲೋಸಿಂಗ್ ಪ್ರೇಯರ್ಸ್ ಅಂದ್ರೆ ನಮ್ಗೆ ಮಧ್ಯ ಬ್ರೇಕ್ ಆದಂಗ ಆಗ್ಬಿಡುತ್ತೆ. ಅದೇ ಅಲ್ಲ ಇವತ್ತು ಕ್ಲಾಸ್ ಅಲ್ಲಿ ಮಾಡ್ಬೇಕು. ಅಲ್ಲ ನಾನು ಮೆಡಿಟೇಷನ್ ಅಲ್ಲಿ ಹೇಳಿ ಅದಕ್ಕೆ ಹೇಳಿಲ್ಲ. ಪ್ರಾಕ್ಟೀಸ್ ಮಾಡ್ಬಿಟ್ಟು ನಾವು ಜಸ್ಟ್ ನಮಗ್ ನಾವೇ ಇದ್ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಬರೋದು. ಹೌದು, ಯಾಕೆಂದ್ರೆ ಅಷ್ಟೇ ಕ್ಲೋಸಿಂಗ್ ಪ್ರೇಯರ್ ಹೇಳ್ಬಿಟ್ರೆ ನಾವ್ ಎಚ್ಚರವಾಗೋಗ್ಬಿಡ್ತೀವಿ. ಹೌದು, ತುಂಬಾ ಚೆನ್ನಾಗಿದೆ ಸತ್ಯಜಿ. ಅಸತೋ ಮಾ ಸದ್ಗಮಯ
तमसो मा ज्योतिर्गमय मृत्योर्मा अमृतंगमय ओम शांति शांति शांति। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ। ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ। ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು। ಹರಿ ಓಂ ತತ್ಸತ್। ಶ್ರೀ ಗುರುಭ್ಯೋ ನಮಃ।